ದೆತ್ತಿನ ಕಡಲ ಕರೆತ ಓ ಬಬ್ಬು ಬಾರಗ ಮೊದಲೆದ ಬಂಜಿಡ್ದು ಕಂಜಿನ ದೆತ್ತಿನ ಕಡಲ ಕರೆತ ಓ ಬಬ್ಬು ಬಾರಗ ಯಾನಂಚ ಪುಗರಡು ಈ ನಿನ್ನ ಪೊಲ್ಲನು ಬಾನಡು ಮೂಡಿನ ನಿನ್ನ ತಿಲ್ಲನು ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಕೊಂಡಾಲ ಆ ನಿನ್ನ ಬೂಡುಗೆ ಅಜ ಊರ್ದು ನಿಜ ತಾಯಿ ನಮ್ಮ ನಾಡಿಗೆ ಕೋಡಿಕೊಂಡಾಲ ಆ ನಿನ್ನ ಬೂಡುಗೆ ಅಜ ಊರ್ದು ನಿಜ ತಾಯಿ ನಮ್ಮ ನಾಡಿಗೆ ಊರೊಮ್ಮೆ ಮೆಂಕುನ ಆ ನಿನ್ನ ಪೊಲ್ಲು ಕರಿಗಂಧದ ಮಹಿಮೆ ಅವು ನಿನ್ನ ತಿಲ್ಲು ಊರೊಮ್ಮೆ ಮೆಂಕುನ ನಿನ್ನ ಪೊಲ್ಲು ಕರಿಗಂಧದ ಮಹಿಮೆ ಅವು ನಿನ್ನ ತಿಲ್ಲು ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಮೊದಲೆದ ಬಂಜಿಡ್ದು ಕಂಚಿನ ದೆತ್ತಿನ ಕಡಲ ಕರೆತ ಓ ಬಬ್ಬು ಬಾರಗ ಮೊದಲೆದ ಬಂಜಿಡ್ದು ಕಂಜಿನ ದೆತ್ತಿನ ಕಡಲ ಕರೆತ ಓ ಬಬ್ಬು ಬಾರಗ ಯಾನಂಚ ಪುಗರಡು ಈ ನಿನ್ನ ಪೊಲ್ಲನು ಬಾನಡು ಮೂಡಿನ ನಿನ್ನ ತಿಲ್ಲನು ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಅನಿ ಏಡ್ದು ಬನ್ನಗ ಅವ್ವೇತು ಪೊಲ್ಲು ಮುಗ ಏಡ್ದು ಉಂತು ನಗಾಯಿಸಿರೋಡಲ್ಲು ಅನಿ ಏಡ್ದು ಬನ್ನಗ ಅವ್ವೇತು ಪೊಲ್ಲು ಮುಗ ಏಡ್ದು ಉಂತು ನಗಾಯಿಸಿರೋಡಲ್ಲು ನಿಕ್ಕಾದ ಭಕ್ತರು ಕಾಪುನ ಕಾಲ ಪಾಪದ ಜೋಕ್ಲಿನು ಈ ಒಂತ ತೂಲ ನಿಕ್ಕಾದ ಭಕ್ತರು ಕಾಪುನ ಕಾಲ ಪಾಪದ ಜೋಕುಲೆನು ಈ ಒಂತೆ ತೂಲ ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಓ ಬಬ್ಬು ಬಾರಗ ಸತ್ಯನಾರಾಯಣ ದೇವರ ಪೂಜೆ ಮುಖಾಂತರ ಲೆಪ್ಪುಂಡಲ ಈ ಕ್ಷೇತ್ರದ ಅಮಾಮಲ್ಲ ಶಕ್ತಿ ಪರಮಶಿವನ ಅಂಶ ಬಬ್ಬು ಸ್ವಾಮಿದ ಎದುರು ದೀದು ಸಂಕಲ್ಪ ಮಲ್ಪುಗ ಬಣಂದಿಲ್ಲೇರು ಆ ಪ್ರಕಾರ ವರ್ಷದ ಬಗ್ಗೆ ಶಿಕ್ಷಿಂಗಾರ ಬಿಚ್ಚಿದ್ದ ಪ್ರಾರಂಭದಲ್ಲಿ ಏನು ಪೊರ್ಲುಡು ಮಲ್ತಲ್ಲ ಅಡಮಿಟ ನಿಂಕಿ ಮಾತ ಕಾರ್ಯಕ್ರಮ ವಿಶೇಷವಾದ ಹೊರ್ತು ಕೊರ್ಪಿನ ಮಾತ್ರ ಸಾವಿರಾರು ಭಕ್ತರು ಬರ್ತಾದು ಆಯ ನ್ಯಾಯ ಪಟ್ಟ ಬರಕಿದ್ದ ಬೆರಿಪತ್ತೊಂದು ರಕ್ಷಣೆ ಕೊಪ್ಪಿನ ಪುಣ್ಯಾಗಿತ್ತಿರ್ತದ ಸ್ವಾಮಿಗೆ ಗಜಾನನಂ ಪದ್ಮಾರ್ಗಂ ಗಜಾನನಂ ಅರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತ ಉಪಾಸ್ಮೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ದೈವಿಕವಾಯಿನ ಸಾನ್ನಿಧ್ಯಡು ವರ್ಷವದಿ ಉತ್ಸವಾನಗ ಸತ್ಯನಾರಾಯಣ ದೇವರನ್ನ ಪೂಜೆದ ಮೂಲಕ ನಾವು ಆರಂಭ ಮಲ್ಪ ವರ್ಷವದಿ ಉತ್ಸವ ವಿವಿಧ ದಿನಮಾನೊಡ್ಲ ಮಲ್ಪು ಸೇವೆನ ಭಗವಂತ ವಿಷ್ಣು ದೇವರೇ ಸಂತೃಪ್ತಿಯಾದ ಸ್ವೀಕಾರ ಮಲ್ಕೊಂಡು ಎಲ್ಲಂಗೆ ಮುಟ್ಟ ನಡಪುನಂಚಿನ ದೈವಿಕವಾಯಿನ ಆ ಕರ್ತವ್ಯ ನರ್ತನ ಸೇವೆ ಪರಿಪೂರ್ಣವಾಯಿನ ಅಮೃತವಾಕ್ಯ ಪ್ರಸಾದ ಈ ಮಾತ ಪುರ್ಲುಡು ಭಕ್ತರಿಗೆ ಅನುಗ್ರಹಿತ ಕೊರಲೇ ಬನದು ಆ ಭಗವಂತನ ಸೇವೆ ಆಪಿನ ತುಂಬತವಾದ ಫಲ ಪುಷ್ಪ ತಾಮೂಲನು ದೈವದ ನಡೆದ ದೇವರನ್ನು ಪ್ರಸನ್ನವಾದಿತ್ತೆಂದು ಪ್ರಾರ್ಥನೆ ಮಲ್ಕೊಂಡು ಮಹಾದೇವತಾಭ್ಯೋ ನಮಃ ಮುಹೂರ್ತ ಸುಮೋಹೋತ್ತಮ. ನಾರಾಯಣ
ಸತ್ಯನಾರಾಯಣ ಅಚ್ಯುತ ಕೇಶವ ಶ್ರೀ ಗೋವಿಂದ ಮುಕುಂದ ಮಾಧವ ಬ್ರಹ್ಮಾನಂದ ಅಚ್ಯುತ ಕೇಶವ ಶ್ರೀ ಗೋವಿಂದ ಮುಕುಂದ ಮಾಧವ ಬ್ರಹ್ಮಾನಂದ ಜಗದ ಜೀವರ ಜೀವ ಜಗದ ಜೀವರ ಜೀವ ಧರ್ಮಾವತರಣ ಹರಿಸಂಕರ್ಷಣ ಧರ್ಮಾವತರಣ ಹರಿಸಂಕರ್ಷಣ ಸತ್ಯನಾರಾಯಣ ಅಚ್ಯುತ ಕೇಶವ ಶ್ರೀ ಗೋವಿಂದ ಮುಕುಂದ ಮಾಧವ ಬ್ರಹ್ಮಾನಂದ ಅಸುರ ಸೋಮಕನ ದಾಳಿಯಿಂದ ವೇದವನುಳಿಸಿದ ಸತ್ಯನಾರಾಯಣ ವೇದವನುಳಿಸಿದ ಸತ್ಯನಾರಾಯಣ ಗಂಧದಿಂದಲಿ ಬಂದ ಕಂದ ಪ್ರಹ್ಲಾದನ ದೈತ್ಯ ಬಲೀಂದ್ರನ ದಾರ್ಷ್ಟ್ಯವ ಬಲಿ ಕೊಟ್ಟ ದೈತ್ಯ ಬಲೀಂದ್ರನ ದಾರ್ಷ್ಟ್ಯವ ಬಲಿ ಕೊಟ್ಟ ವಾಮನ ರೂಪಿಯು ಸತ್ಯನಾರಾಯಣ ಆರಾಧನೆ ದೈವಿಕವಾಗಿ ಸೇವೆಯ ವರ್ಷಪದಿ ಉತ್ಸವವನ್ನು ಗಣಪಾವುದು ಅಂಚನೆ ಇಂಥ ಶುಭ ದಿನ ಶುಭ ಗಳಿಗೆ ಶುಭ ಸಮಯವು ಸಂಧ್ಯಾಕಾಲವು ಆರಾಧನೆ ಮರುಪುಣಂಚಿನ ಪರಿಪೂರ್ಣವಾದ ದೈವಿಕವಾಗಿನ ಸಾಹಿತ್ಯವು ಫಲಪುಷ್ಪ ತಾಂಬೂಲನೀಯವು ಪ್ರಸನ್ನವಾದಿತ್ತಿ ಪ್ರಾರ್ಥನೆ ಮಾಡುವುದು ಭಗವಂತನ ವಿಷ್ಣುದೇವರ ಪೂಜೆಯ ಆರಂಭಕಾಲವು ಮಂಡಲ ರಚನೆ ಮಾಡುತ್ತದೆ ಮಂಡಲ ಮಧ್ಯವು ಸ್ವಸ್ತಿಕ ಮಧ್ಯವು ಕಲಶ ಮಧ್ಯವು ಚಿತ್ರಪಟದ ಮಧ್ಯವು ಮಗರಾಜ ವಿಧಾನದ ಸೇವೆಯನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಈಗಲಿಗೆ ಐಗ ವಿಧಾನವನ್ನು ದೇವರಿಗೆ ವರ್ಣನೆ ಮಾಡುತ್ತದೆ ಮಂಗಳಾರತಿಯ ಸೇವೆಯನ್ನು ಮಾಡುತ್ತದೆ ಸತ್ಯನಾರಾಯಣ ಸುತ ಕಥಾ ಪೂಜೆ ಈ ಪೂಜೆಗೆ ನಮ್ಮ ಗಾಯನ ಮುಂದೆ ಗೃಹ ತಿಂಗಳಾವ ಮುಂದೆ ದೈವಿಕವಾಗಿನ ದೈವದ ಸಾನ್ನಿಧ್ಯುಡಾವ ಆತನ ದೇವತಾ ಸಾನ್ನಿಧ್ಯುಡಾವ ವಿಶೇಷವಾದ ವಿಷ್ಣು ಪೂಜೆವಂತ ಆ ಒಂದು ಜಾಗಕ್ಕೆ ಮಾನಸಿಕವಾಗಿನ ಶಾಂತಿ ಭಕ್ತಿಯನ್ನ ಒಮ್ಮತ ಆ ಜಾಗದ ಮನಪಾಯನ ಶಕ್ತಿ ಏರಿಗೆಗೆನಂತ ವಿಷ್ಣುದೇವರಿಗೆ ಅಂಚಿನ ವಿಷ್ಣುದೇವರ ಸೇವೆವಂತ ಆ ಜಾಗದ ಒಂದು ಭಕ್ತಿನ ಭಕ್ತಿಯರಿಗೆ ನೆಮ್ಮದಿ ತಿಳ್ಕೊಂಡು ಮನಪನ ವಿಶೇಷವಾದ ಸೇವೆದ ಅಂಚನೆ ಈ ಸೇವೆಯ ದಾಯಿ ಒಂದಂತ ದಾತನ ಮತ್ತು ಇಷ್ಟಾರ್ಥವಾಯಿನ ಮನಪುರು ದೇವರ ಅನುಗ್ರಹ ಉನ್ನತವಾಯಿನ ಬಲಪುರಂದು ಮನಪನ ವಿಚಾರ ದೇವರ ನಮಗೆ ಮಹಿಮದ ಮಗ ಇಡೀ ಭಗವಂತನ ಸೇವೆ ವಿಷ್ಣುದೇವರ ಸತ್ಯನಾರಾಯಣ ಪೂಜೆ ಮಂದಿ ಪೂಜೆನೆ ಮತ್ತು ಕೇರಳಗತೆಗೆ ದೇವರು ಅಂತಾಗಲ್ಲ ಆ ಪೂಜೆದಾದ ವಿಶೇಷತೆ ಉಂಟು ಮನಪನ ವಿಚಾರ ದೇವರನ್ನ ಸೇವೆದ ದೇವರ ಕಲಶ ಮಂದಿರು ನಮ್ಮ ಅಲಂಕಾರ ಮಂತ್ರ ಪ್ರಕೃತಿಗೆ ದಿಕ್ಕುನಂಚಿನ ಫಲ ಪುಷ್ಪ ತಾಂಬೂಲಾದಿಗೆ ಮಾತ್ರ ದೇವರು ಅಲಂಕೃತ ಮಂತ್ರ ಅಲಂಕೃತವಾಯಿನ ಕಲಶ ಮಂದಿರು ಭಗವಂತನ ಸ್ಮರಣೆ ಮಲ್ಕೊಂಡು ಐದು ವಿಧಾನ ದೇವರನ್ನು
ಪ್ರಥಮ ಅಧ್ಯಾಯವು ಭಗವಂತನ ವಿಷ್ಣುದೇವರ ಸೇವೆಯ ದಾಯಮಲ್ಪನ ವಿಚಾರ ಸೃಷ್ಟಿಯಾಗಿ ಭೂಮಿನ ನಮ್ಮ ಮಾತ ಮನುಷ್ಯರಾಗುತ್ತ ನಮ ಇಂಚೈತಿ ಮನುಷ್ಯರಾದ ಕೂಡಲ ಅದೇ ರೀತಿ ನಮನಕರೆ ಅನೇಕ ಜನರು ಭೂಮಿನ ಬದುಕುತ್ತಿರಿಗೆ ಆ ಬದುಕುತ್ತು ಕೂಡ 3 ಕೊಂಡ ನೈಮಿಷಾರಣ್ಯ ಅರಣ್ಯಕೊಂಡ ಕಾಲ ಈ ಕಾರಣದ ಮಾತ ಋಷಿನಕ್ಕೂ ತಪಸ್ಸು ಮಲ್ಪುತ್ತಿರಿಗೆ ಆ ಕಾಲ ಮಾತ್ರ ಕಾಲದ ಮಿತ್ತ ಭಾಗವು 3 ನಮನಕರೆ ಮನುಷ್ಯರು ಜೀವನ ಮಲ್ಪುತ್ತೇವೆ ಋಷಿನಕ್ಕೂ ಕಾರಣದ ದಾಯೇ ತಪಸ್ಸು ಮಲ್ಪಿದೆ ದೇವರಿಂದ ಮಾತೆಲ್ಲ ಪಂಪೇರೆ ಆ ದೇವರ ಪಂಪುವ ಶಕ್ತಿಯನ್ನು ನಮ್ಮ ಧ್ಯಾನದ ಮೂಲಕ ಕುರಿತು ದೇವರಲ್ಲಿ ಸಾವು ಅವರು ಕಾರಣದ ತಪಸ್ಸು ತೀರ್ಥಬೇಕು ಕುರಂತಿನ ಅಮೃತ ಜನಕರು ನಮಲೆಕ್ಕರ ಜನಕರು ದಾನೆ ನಿಯಂತೆಯಲ್ಲಿ ಜೀವನರು ಎದ್ಯಾವ ಆಸೆ ಆಕಾಂಕ್ಷೆ ಜನಕರು ಬದುಕುತ್ತಿತ್ತು ಜನಕರು ತಮ್ಮ ಪಾಡಗ ಊರು ಬದುಕುವುದು ಕೂಡ ಪುರುಷ ಊರು ದಾನೆ ಆ ಊರು ಹೊರಗ ಒರಿಯಕ್ಕೆ ಕಷ್ಟ ಬಂತಂದ ಒಬ್ಬರಿ ಸಹಾಯ ಮಾಡ್ಕೊಡಿ ಮಾತೆಲ್ಲ ಕಷ್ಟವೇ ಕೊಂಡವರ ಏರು ಸಹಾಯ ಮಾಡ್ಕೊಡಬೇಕು ಏರಿಗೆ ಏರುದಾಗಿ ಪರಿಸ್ಥಿತಿಯ ಊರು ಬಲಗಾರ ಒಂದು ಸುಡುಗಾಡಲು ಸರಿಯಾದ ಸಾಮಾನ್ಯ ಜನಗಳಿಗೆ ಬದುಕಿನ ಬಂದ ಹಂಚಿನ ಪುತ್ರರು ಸಾಮಾನ್ಯ ಜನರು ದಾನ ಮಂತ್ರಿಗಳು ಭಾರತದ ಗುರಿಕರ ಸಂಪರ್ಕರಿಗೆ ದೇವರಿಂದ ಮಾತೆಲ್ಲ ಬಂದಿರಲಿ ದೇವೆಲ್ಲ ಕಂಡುಕೊಳ್ಳದೆ ಇವರ ಕಷ್ಟಗಳು ತುಂಬಂತೆ ಆದುಕೊಂಡಂತ ಜನಗಳ ಬದುಕು ಇಂಚಿನ ಸಾಮಾನ್ಯ ಅಂಚಿನ ಪರಿಸ್ಥಿತಿ ಆ ಊರು ಏರೆ ಬರ್ತೇವೆ ಏಕದಾ ನಾರದಾ ಯೋಗಿ ಪರಾನುಗ್ರಹಕಾಂಕ್ಷಯ ಪರ್ಯಟನ ವಿವಿಧಾಲೋಕ ಆ ಊರು ಲೋಕ ಸಂಚಾರಿ ಪಂಪುನ ಬಿರುದನ್ನು ಪಡೆಯುವುದಿನಂಚಿನ ನಾರದೇರು ಬರ್ತೇವೆ ನಾರದೇರು ಬಂಡೆಗೆ ಓಡು ಎಟ್ಟೆಗೆಲಸ ಓಡು ಹಾಡಗೆಲಸ ಸತ್ಯಾಸತ್ಯ ವಿಮರ್ಶೆ ಮತ್ತು ಶ್ರೀಮನ್ನಾರಾಯಣ ದೇವರಿಗೆ ಸತ್ಯವಾಕ್ಯ ತಿರುಪ ನಾರದೆ ಅಂಚಿ ನಾರದರೆ ಮಾತಾ ರೂಪವು ಸಂಚಾರ ಮತ್ತು ಬಂದಾಗ ಈ ಊರು ಮಾತ ಜನರು ಒಬ್ಬೆಬಾರ್ದು ನಾರದರಿಗಾಡಿಗೆ ಹೆಚ್ಚಿನ ಸಂಗತಿ ಜನಕದಾಯಿ ಉತ್ತಪಾಡುಕೊಳ್ಳಿ ಕೂಟ ಪಂಪಿನ ಮನಸ್ಸಾದ ನಾರದಿರ ಊರು ಹುಟ್ಟಿಗೆ ಕೊನಗದಾನೆ ಜನಕರು ಬಂಜಿಗದಾಂತಿನ ಪರಿಸ್ಥಿತಿ ಬರಗಾರವನ್ನು ಬಾಣಕೊಂಡು ಬರಿತೊಂದರಿಗೆ ನಮ್ಮನ್ನು ದೇವೆಲ್ಲ ಇಜ್ಜತ್ತಿನಕ್ಕ ಆದುಕೊಂಡಂತ ಸಾಮಾನ್ಯ ಜನಗಳ ಮುಲಿಪು ಬರಗಾಲದ ಪರಿಸ್ಥಿತಿ ಇಲ್ಲಿನ ಮಾತ ನಾರದೆಯ ಊರು ಆ ಊರು ಕುಯಿನಂಚಿನ ನಾರದರಿಗೆ ಜನಗಳ ಅವಸ್ಥೆ ಅಯ್ಯೋ ಪಡುವ ಪರಿಸ್ಥಿತಿ ಬರ್ಕೊಂಡು ನಾರದರಿ ಯೋಚನೆ ಮಾಡ್ತೀರಿ ಈ ಊರಿನ ಜನಗಳ ಅವಸ್ಥೆ ಇಚ್ಚಾನ ದಾದಾ ಈ ಊರಿನಿಂದ ಬರಗಾಲವೇ ಈ ಬರಗಾಲವು ಇಚ್ಚಾಣದ ಪರಿಹಾರ ಮತ್ತು ಹೆಚ್ಚ ಪರಿಹಾರ ಮತ್ತು ನಾರದೇವಿ ಯೋಚನೆ ಬಂದಿದೆ ಈ ಊರು ಬೈದಿನ ಬರಗಾಲನ್ನು ಪರಿಹಾರ ಮಾಡಿಕೊಡಲಾಟ ಎರಡು ಸಾಧ್ಯ ನಾರದೇವಿ ಪ್ರಥಮತವಾದ ಉದೇ ಒಂದು ವಿಚಾರ ಸಂಗತಿಯಲ್ಲಿ ಸಮೂಹ ವಿಮರ್ಶನವನ್ನು ಭಗವಂತ ವಿಷ್ಣುದೇವರೇ ನಾರದರಿಗೆ ಈ ಒಂದು ಸಂಗತಿಯಲ್ಲಿ ಭಗವಂತ ವಿಷ್ಣುದೇವರಿಗೆ ಬರಲು ಈ ಊರು ಬೈದಿನಂಚಿನ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಪರಿಹಾರವನ್ನು ಕೊಟ್ಟಿನ ಮನಸ್ಸು ಆಕಾರ ನಾರದೇಗ ನಾರದೇವಿ ನಮ್ಮ ಊರದ ಬರಗಾಲದ ಚಿತ್ತ ಜನಕವಾಯಿನ ಸ್ಥಿತಿರುವುದು ಸೀದ ದೇವರು ಕೋಪಿಂಚಿ ಕೊತ್ತಯುಂಚ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖಾ ಚಕ್ರ ಗದಾಪದ್ಮಂ ಪರಮಾನವಿಭೂಷಿತಂ ನಾರದೇವಿ ದೇವರು ಪ್ರವೇಶಾನಗ ಪ್ರವೇಶದ್ವಾರವು ದೇವತೆಯನ್ನು ಕೊಂಡೊಂದು ವೇದ ಪಾರಾಯಣ ದೇವತೆಯನ್ನು ಬರ್ಪಡಿನ ವೇದ ಪಾರಾಯಣದಲ್ಲಿ ಮಾತ ಕೇಳೊಂದು ನಾರದೇವ ಮುಂದುವರಿಯನ್ನು ಹೋದಾಗ ಶ್ರೀಮನ್ನಾರಾಯಣ ಮಹಾವಿಷ್ಣು ದೇವರು ದೇವರೆಂಚ ಉಂಟೇರು ಶಂಖ ಚಕ್ರ ಗದಾ ಪದ್ಮಾಪಂಪಿರಂಚಿನ ನಾನು ಆಯುಧದಿಂದ ನಾಲ್ಕೈದು ಮೃದುಗೋಸ್ಕರ ಅನೇಕ ಪರಿಮಳದ ಪುಷ್ಪದ ಮಾಲೆಯನ್ನು ಪಾಡು ಸಂತೋಷಭರಿತವಾದ ದೇವತೆಗಳು ಹೊರತುನಂಚಿನ ವೇದ ಪಾರಾಯಣಾದೇವಿ ದೇವತ್ತು ಭಗವಂತ ವಿಷ್ಣುದೇವರನ್ನು ತೂಯಿನಂಚಿನ ನಾರದೇವೆ ಭಗವಂತ ವಿಷ್ಣುದೇವರಿಗೆ ಉತ್ತಮವಾದ ನಮಸ್ಕಾರ ಮಂದಿರಿಗೆ ಭಗವಂತ ಆದಿಮಧ್ಯಾಂತಹೀನಾಯ ನಿರ್ಗುಣಾತ್ಮನಾತ್ಮನೇ ಭಗವಂತ ವಿಷ್ಣುದೇವರಿಗೆ ತೂಯಿನಂಚಿನ ನಾರದೇವಿ ಉತ್ತಮವಾದ ನಮಸ್ಕಾರ ಮಂದಿರಿಗೆ ಭಗವಂತ ದೀರ್ಘವಾಯಿಗೆ ಏಳ ಪನಿಯರ ಸಾಧಿ ಇನಿ
ಪರಿಪೂರ್ಣವಾದ ಚಿಂತೆ ಹೂವಿಡುಪ್ಪು ನಂಚಿನ ಮನುಷ್ಯರು ಗಮನಕ ನಮ್ಮ ಮನುಷ್ಯ ಜೀವನ ಹೆಚ್ಚಕ್ಕೆ ಇರುವಲ್ಲ ನಮ್ಮ ಮಾತ ಇಲ್ಲಿ ಹೂವಿಡುವಂತೆ ಗುಣ ಉಂಟು ಈ ಋಣಪುರೇಟ ಮಾತನ್ನು ಬದುಕುವ ಗುಣಾನವಂತ ರೂಪೇಣ ಪಶುಪತಿ ಸುತಾಲಯ ಮನುಷ್ಯನ ಶರೀರವು ಪಂಚಭೂತರುಂಟು ಈ ಪಂಚಭೂತರಿಗೆ ಆತ್ಮಾಪತ್ತಿನ ಪ್ರಧಾನವಾಯಿತು ಮನುಷ್ಯ ಆತ್ಮದ ಬದುಕುನೇಟ ಬದುಕುವೆ ಏರ್ಪಡಿದೆ ಆತ್ಮದ ಶರೀರದ ಆತ್ಮಗುಣಗ ಮರಣಾತ್ಮ ಅಂಚನೆ ಮನುಷ್ಯ ವಾರೈತಿನ ಬದುಕಿನ ಸಾಧ್ಯ ಯಾರು ಎನ್ನ ಸಂಸಾರ ಎನ್ನ ಜೋಕು ಯಾರು ಬದುಕಿನ ಎದುರೇಟ ಪಡೆಯರು ಅದನ್ನ ಮನುಷ್ಯ ತನ್ನ ಎದುರುಡೆ ನನಗೆ ವ್ಯಕ್ತಿರುವುದು ಪಡೆಯರು ಇದಕ್ಕೆ ಹೆಚ್ಚಿನ ಕೆಲಸ ಅವರು ಪೂರಯಾರ ರೂಪಾಯಿ ಇದಕ್ಕೆ ಹೆಚ್ಚಿನ ಕೆಲಸ ಅವರು ಪೂರಾಯಾರ 40 ರೂಪಾಯಿ ಒರಿಯಲು ತೋರಿ ಮನರು ಎದುರೇಟ ಪಡೆಯರ ಸಾಧ್ಯ ಈ ಶರೀರದ ಆತ್ಮೋಪರೇಟ ಮಾತ್ರ ಪಡೆಯಲು ಸಾಧ್ಯ ಮಾತ ಕೆಲಸ ಮಲ್ಪೆ ಅಂದ್ರೆ ಈ ಶರೀರದ ಆತ್ಮ ಕೊಂಡುಕೊಂಡ ಒಕ್ಕ ಕೆಲಸ ಮಲ್ಪುನ ಮಂತ ಪರ್ಪೆಯ ಬಣ್ಣ ಎದುರಾಗ ಮಲ್ಪೆಗೆ ದಾನ ಮಂತು ಕೂತಲು ಬಂದಿದ್ದರೆ ಈ ಶರೀರದ ಆತ್ಮ ಶರೀರವು ಮರಣಾವಸ್ಥೆ ಮಂಚಿರುತ್ತಾವರ ನಮ್ಮ ಶರೀರವು ಆತ್ಮ ಪಂಪಿನ ಎದುರೇಟ ಉಳಿಯಲು ಸಾಧ್ಯ ಉಂಟು ಅವು ಉಣಪುರೇಟ ಮಾತ್ರ ಉಳಿಯಲು ಸಾಧ್ಯ ಮಂಚಿರುತ್ತಾವರ ನಮ್ಮ ಮನುಷ್ಯ ಜೀವನ ಇಂಚ ನಮ್ಮ ಮಾತ ಇಲ್ಲಿ ಭೂಮಿಯ ಬದುಕಿದ ಜೀವನವು ನಡಪಾವುದಿಲ್ಲ ಅಂತ ನಮ್ಮ ಮಾತ ನಮ್ಮ ಭೂಮಿಗೆ ಬೈದಿನಿ ಅಕ್ಕನಗ ಕೊಟ್ಟು ಗುಣಸಂದಾಯ ನಮಗೆ ದೇವರು ಪಟ್ಟೆ ಅಡುರೇನು ಕಷ್ಟಗಳಲ್ಲಿ ಇರುವವನು ಭಗವಂತ ನಮ್ಮ ಕಂಡಳು ಕೋಜು ನಂಚಿನ ಕ್ರಿಮಿ ಜೀವಿ ಚಲನೆ ಅವನು ಪ್ರಕೃತಿ ದತ್ತವಾದ ಸೃಷ್ಟಿಗೆ ವರ ಮಕ್ಕಳ ಮಾತ ಬೆಳೆಯಲು ನಿರ್ಮಾತ ಮನುಷ್ಯ ಪೋದು ಯಾನೆ ಕೂಡ ಯಾನೆಗೆ ಜೀವ ಕೊರತೆ ಅಂತೆಲ್ಲ ಬಂದಿರಕ್ಕಿ ಅವು ಪ್ರಕೃತಿದ ಸೃಷ್ಟಿ ಎಂದು ಮಾಡಿದೆ ಆ ಪ್ರಕೃತಿದ ಸೃಷ್ಟಿಯೇ ಭಗವಂತ ಅಚ್ಚರಿದ ಅವರ ಈರ್ನ ಮಾಯನೆ ಎಕ್ಕುಳು ಈ ನಿವಾವಿದಾರಂತ ಪನ್ನಂಡ ಯಾವಂದಕ್ಕೂ ಪಡೆದು ಯಾವದೇನು ಭಗವಂತ ವಿಷ್ಣುದೇವರೇನು ದೇವರು ಉಗರ್ಪಾಟಿಗೆ ಮಾತ ಕೇರುವೆರಿಗೆ ಭಗವಂತ ವಿಷ್ಣುದೇವರಿಗೆ ಕೇಳಿದ ಪಂಚರಿಗೆ ನಾಟನ ಅದನಾವು ನಿನ್ನ ಮನಸ್ಸಿನ ವಿಚಾರ ಮನಸ್ಸದ ವಿಚಾರ ಅಂಚನೆ ಗುಡಿಯ ಮತ್ತೆ ಕುಟ್ಲಿಂದ ವರ್ಣನೆ ಮಲ್ಪನ ಸುಮಂತದ ಈ ಭಕ್ತಿನ ಸಂಗತಿ ದಾದ ದಯಗೋಸ್ಕರ ಇದೆ ಮತ್ತು ಅಮೆರಿಕದ ಉನ್ನತವಾದ ಮನಪರಿಗೆ ದಯಗೋಸ್ಕರ ಮತ್ತು ಅಮೆರಿಕ ಉನ್ನತವಾದ ಮನಪನ್ನಾಗ ಜ್ಞಾನದೇವ ಪಂಚರಿಗೆ ಭಗವಂತ ಹುಲ್ಲಿನ ಹುಲೆ ಮಾತಾ ವಿಚಾರ ತಿರುಗಿತ್ತಿನ ಸರ್ವಂತರ್ಯಾಮಿಯಾಯಿನ ಭಗವಂತ ಕೀರ್ತಿ ನೀರು ಪಡೆದಿದ್ದಾರೆ ಈಗ ನಮದಾದ ಪಡೆಯಲು ಸರ್ವಲ ಅಂಚರಿದಾವರ ಎನ್ನ ಬಾಯಿಡು ಎನ್ನ ನಾರಾಯಣಿಗೆ ಮಾತರ ಕೇರದು ಬರಡೋ ನಾಡಯಾನ ಕಂಡ್ರೆ ಇನಿ ಲೋಕ ಸಂಚಾರ ಒಂದು ಊರದವು ಕಾಡುತ್ತ ತೀರ್ಥವಾಗದ ಮೂರು ಮೂಲಕ ಮೂರು ಹೊರಗಾಲ ಬೈಕು ಮೂರದ ಜನರು ತಿರಿಯರ ಉಳಿಯರದಾಂತೆ ತನ್ನ ಜೀವನು ಇನಿಯುಂಡ ಎಲ್ಲ ಉಂಡ ಪಂಪಿನ ರೀತಿಯಲ್ಲಿ ಬಾಣಕೊಂಡು ಬಿರಿದೊಂದುಲ್ಲೆ ಅಂಚರಿದಾವರ ಭಗವಂತ ಆ ಊರಿಗೆ ಬೈದಿನ ಬರಗಾಲ ಪರಿಹಾರ ಊರದ ಜನಕರು ಒಬ್ಬರೊಂದಿ ಜೀವನ ಮರಣ ಸಾಧನೆ ಪಂಡಾಳ ಯಾರ ಖಂಡಿತವಾದ ಊರದ ಜನಗಳಿಗೆ ಹೋಗಿ ನೀರು ಪಂಡಿಸಿ ವಿಚಾರ ತಿರಿಪಾದ ಊರದ ಜನಕರು ಬದುಕುರ ಸಾಧನೆ ಪಂಡಾಳ ಖಂಡಿತವಾದ ಯಾನ ಮನ್ಪೆ ಪಡೆದು ಭಗವಂತ ವಿಷ್ಣುದೇವರ ನಾರದೇವರು ಪಂಡಿಸಿ ವಿಚಾರ ಏನಂಚಿನ ಭಗವಂತ ವಿಷ್ಣುದೇವರ ಮನ್ಪೇರಿಗೆ ನಾರದ ಎಟ್ಟೆಗಳ ಬೈದ ನಿನ್ನ ಸ್ವಾರ್ಥ ನೀವೊಂದು ಬೈದ ಊರದ ಜನಕರು ಅಪೂರ್ವ ಕಷ್ಟದಲ್ಲಿ ರಕಲ ಕಷ್ಟದ ಪ್ರಯಾಣ ಕೇನರ ಬೈದ ಅಂಚೆನಿರ್ದಾವರ ಯತ್ನ ನಿನ್ನ ಸ್ನೇಹಾಚಾರಗೋಸ್ಕರ ಭೂಲೋಕದ ಜನಕಲ ಕಷ್ಟರು ದುಃಖರು ಪರಿಹಾರ ಜನಕರ ಬಗ್ಗೆ ಜೀವನವಾಗಿ ಅಭಿವೃದ್ಧಿಯಾಗುವ ಸಾಧ್ಯವನ್ನು ಪಡ್ಪೆ ಪಡೆದ ಆಕಾರ ದೇವರೆಲ್ಲ ತನ್ನ ತಾನು ಪುನರಂಜ ಪಂಪೆರಿಗೆ ಆ ಊರು ಪ್ರಕೃತಿ ದತ್ತವಾಗಿ ಸೇವೆ ನಡೆದ ಗಂಗಾದ್ಯ ಸರ್ವತೀರ್ಥ ಹೂವಿನ ನೀರು ಕಲಶನು ಆವಾಹನೆ ಬಂತು ಪ್ರಕೃತಿಗೆ ದಿಕ್ಕುನಂಚಿನ ಫಲಪುಷ್ಪ ತಾಂಬೂಲಾದಿಯನ್ನು ಶೇಖರಣೆ ಬಂತು ಆ ಶೇಖರಣೆ ಬಂತು ತೆಚ್ಚಿ ಭಕ್ತರು ಭಕ್ತಿ ಶುದ್ಧ ಫಲದಾಯಕ ಭಕ್ತಿ ಶುದ್ಧ ಪೂರಕವಾದ ಪ್ರಕೃತಿ ಪೂಜಾಕರ ಭಕ್ತರು ಬಗ್ಗೆ ನೈವೇದ್ಯ ಗುಣ ನೈವೇದ್ಯ ಹೆಚ್ಚಪ್ಪುರು ಓದಿದ ಪಡಿ ಸಕ್ಕರೆ ಭತ್ತದ ಬೇರೆ ಕದಳಿ ಪಂಕ್ತಿ ಕಾಲುಭಾಗ ಸೇರ್ಸಾದು ಭಗವಂತಗೆ ಸೇವಾಕರ ಭಕ್ತರು ನೈವೇದ್ಯವು ಸಮರ್ಪಣೆ ನಂಚಿನ ನೈವೇದ್ಯವು ತಮ್ಮ ಕಷ್ಟ ತಮ್ಮ ದುಃಖರು ಪರಿಹಾರ ಜೀವನೊಳಗಿನ ಮಿಷನೆ ಕೊಡಲಿ ಅಂತ ಅವರಿಗೆ ಸ್ವೀಕಾರ ಮಾಡುತ್ತಿಲ್ಲ ಆ ಊರು ಬೈದಿನ ಬರಗಾಲ ಪರಿಹಾರ ಆಗಲ್ಲ ಆ ಊರದ ಜನರು ಎಷ್ಟೇ ರೀತಿಯಲ್ಲಿ ಜೀವನ ಮಾಡುವ ಸಾಧಿ ಈ ಭಗವಂತನ ಸೇವೆ ಪಡೆದು ದೇವರು ತನ್ನ ತಾನು ಪ್ರಗರನ್ನೇ ಪ್ರಕೃತಿಯನ್ನು ಸೇವೆ ಮಾಡುತ್ತೇ ಪಡ್ಕೊಂಡ ಭಾಗ್ಯವು
ಭಗವಂತ ವಿಷ್ಣುದೇವರಿಗೆ ನಾರದರಿಗೆ ಪಟ್ಟಿದೆ. ನಾರದರಿಗಿಂತ ಬಹಳ ಸಂತೋಷ. ದೇವರಿಯನ್ನ ಹೂರದ ಮುಂಚೆ ಕಷ್ಟರ ಪರಿಹಾರ ಮಂಚಿನ ವಾಕ್ಯರು ಪಂಡಿರಂತ ಪರಿಪೂರ್ಣವಾದ ಪುನರಪಿಯಾದ ಭಗವಂತ ವಿಷ್ಣುದೇವರಿಗೆ ನಾರದಿರ ಅಡ್ಡವರು ದೇವಲೋಕಗಳು ಭೂಲೋಕದ ಊರುಗವರ್ಪರಿಗೆ ಊರುಗವತ್ತಿಕೊಂಡೆ ಊರದ ಜನಕ್ಕೆ ನಾರದಿರು ಕುರುಕು ಮಲ್ಪರ ಹೋಗ್ತಿಯರೇ ನಾರದಿರು ವೀರವಾಗುವ ಕಾಡಿಗೆ ಹೋಯಿತು. ಕಾಡು ನಂಚಿನ ತಪಸ್ಸಿಗೆ ಕುಲದಿರಂಚಿನ ಋಷಿನಕರಿಂದ ಮಾತ್ರ ಒಗ್ಗಟ್ಟು ಮಲ್ತೇನೆ ಋಷಿವರಿ ಅಂತ ಕೊಲೆ ನಿಗುರು ಕುಟ್ಟು ಬಳದಿನ ಮೂರು ಈ ಬರಗಾಲವನ್ನು ಸುಂಗಾಡಿಗೆ ಸರಿಯಾದ ಕೊಟ್ಟು ವಿಷ್ಣುದೇವರ ವಾಕ್ಯವು ಯಾರ ಇದೆ ಇಲ್ಲಿ ನಿಗುಲವಾದ ಪೂರ್ವದ ಜನಗಳಿಗೆ ಒಗ್ಗಟ್ಟು ಮಲ್ತು ಪ್ರಕೃತಿದತ್ತವಾಗಿ ಭಗವಂತನ ವಿಷ್ಣು ಪೂಜೆಯ ಪೂರ್ಣ ನಡಪಡುವ ಸಂಗತಿ ಅಂತ ನಾರದೇವರು ಋಷಿನಾಕಲಿಗೆ ಬಂದಿದೆ. ನಿತ್ಯ ಕಾಡು ಪಂಚಿ ಋಷಿನಾಕಲಿಗೆ ಬಹಳ ಸಂತೋಷ. ಇಂದು ಸಮಯ ನಮಗೆ ದೇವರ ಪ್ರತ್ಯಕ್ಷ ಕೋರಿಕೆಗೆ ಬಂದಿದ್ದರಿಂದ ಪುರುಷರು ದೇವೇಂದ್ರ ವಾಕ್ಯ ನಾರದೇ ಮುಖಾಂತರವಾದ ತಿನ್ನಂತ ಸಂತೋಷಗಳು ಕಾಡುವುದು ಋಷಿನಕರು ಗುರುಗವತ್ಯರೇ ಇಡೀ ಊರದ ಬರಗಾಲದ ಜನಗಳೇ ಆ ಋಷಿನಕರು ಒಗ್ಗಟ್ಟ ಬಂತು. ನಾರದೇವರು ಖಂಡಿಸಿ ಪಾತ್ರ ವಿಷ್ಣುದೇವರ ವಾಕ್ಯ ಈ ಋಷಿನಕರು ಮಾತ ಜನಗಳನ್ನು ಒಟ್ಟು ಬಂದಿದೆ. ಪ್ರಕೃತಿ ದಿಕ್ಕುನಂಚಿನ ಫಲಪುಷ್ಪ ತಾಮೂಲಾರಿಯಲ್ಲಿ ಜನಕರು ಒಟ್ಟು ಬಂದಿದೆ. ಭಗವಂತನ ಗಂಗಾತ್ಯ ಸರ್ವತೀರ್ಥ ದೇವತಾ ಕಲಶಮಜ್ಜರು ಆ ಭೂಮಿಡಿಕ್ಕುನಂಚಿನ ಗಂಗಾತ್ಯ ಕಲಶವನ್ನು ಆವಾಹನೆ ಮಾಡಿಸುವುದು. ಭಗವಂತನ ವಿಷ್ಣುದೇವರ ನಾಮಸ್ಮರಣೆ ಬಂತು. ಮಾತ ಜನಕರು ನ್ಯಾಯವಾರಜ್ಜಿ ಆಗಲಾರ ಕಷ್ಟ ಎಮ್ಮೆ ಮಾತಾಡಿನ ಪಾತ್ರಗಳಿಗೆ ಊರು ಒಗ್ಗಟ್ಟ ಪ್ರಕೃತಿದತ್ತವಾದ ಭಗವಂತನ ಸೇವೆ ಆ ಕಾಲಮಾನ ನಡೆದು ಆ ಕಾಲಮಾನನ ಬಾಗಿಲಿಗಿಡ ಭಗವಂತನ ಸೇವೆ ಭಕ್ತಿಪೂರ್ವಕವಾದ ವಿಷ್ಣುವಿನ ಮಾರ್ಗದರ್ಶನವನ್ನು ಊರು ನಡೆತದ ಆಗಲಿಗಿದ್ದ ಮೂರು ಬೈದಿನ ಬರಗಾಲ ಹಂತ ಹಂತವಾದ ಪರಿಹಾರ. ಇಡೀ ಪ್ರತಿಯೊರಿಗ ತನ್ನ ಕಷ್ಟವನ್ನು ತಂದೊಂದು ತನ್ನ ಜೀವನದ ವ್ಯವಸ್ಥೆ ಬಂತೊಂದು ತಮ್ಮನ ರಕ್ಷಣೆ ಮಂತ್ರಿ ಕೊಡದ ಪ್ರತಿಯೊರಿಗ ಭಗವಂತನ ವಿಷ್ಣುನಾಮ ಸ್ಮರಣೆ ಮಂತ್ರಿ ನಿರ್ಧಾವನ ಆ ಊರಿಗೆ ಬತ್ತಿನ ಕಷ್ಟ ದುಃಖ ಪರಿಹಾರ. ಊರದ ಜನಕರು ಪುನರಪಿಯಾದ ಬರಗಾಲ ಪರಿಹಾರ ಮಂತೊಂದು ಪುನರಪಿಯಾದ ಜೀವನೋಡು ಅಧ್ಯಾಯವೇ ಪಡಪುರ ವಿಚಾರದ ದೇವರನ್ನ ಪ್ರಥಮ ಅಧ್ಯಾಯವು ಪಡ್ತೇವೆ. ಇದನ್ನು ನಮ್ಮೊಂದು ನಮನ ಮನಪುರ ವೃತ ಪೂಜೆದ್ದಾವರ ಸರ್ವಭಕ್ತಿಯನ್ನು ಕಷ್ಟ ದುಃಖರು ದೇವರ ಪರಿಹಾರ ನಮ್ಮನ ಮಾತ ರಕ್ಷಣೆ ಮಂತ್ರಿ ತಿರಡೆಗೆ ದೇವರ ಉತ್ತಮಾಧ್ಯಾಯ ಸಮಾಧ್ಯಾಯ
यज्ञमयदन्तदेवस्तानि धर्माणि प्रथमान्यासन् देहनाकं महिमानाश्चण्डायत्र पूर्वे साध्या सच्चिदेवाः आवाहितदेवताभ्यो नमः सत्यनारायण स्वामिने नमः यजमान समस्त ಭಕ್ತರಿಗೆ ಪೂರ್ಣವಾದ ಸಾನ್ನಿಧ್ಯ ವಿಶೇಷವಾದ ದೈವದ ವರ್ಷವರಿ ಉತ್ಸವವನ್ನು ಕೊಟ್ಟು ಭಗವಂತನ ವಿಷ್ಣು ಸೇವೆ ಉನ್ನತವಾದ ನಡಪಾದ ಅಂತರಡು ದೈವದ ಸೇವೆಯನ್ನು ನಮ್ಮ ಕರ್ಕೊಂಡವರು ಮುಂಚೆನೆ ಈ ಶುಭ ದಿನ ಶುಭಗಳಿಗೆ ದೈವದ ನಟ್ಟ ಫಲಪುಷ್ಪ ತಾಂಬೂಲ ದೇವರು ಭಗವಂತನ ಒಂದು ವಿಷ್ಣುದೇವನ ಸೇವೆಯನ್ನು ನಡಪಾವಂತನಾಕಂದ ಒಂದು ಪ್ರಾರ್ಥನೆ ಮಾಡ್ತಾರೆ ಅಂತಿಂಚಿ ಸೇವೆಯನ್ನು ಭಗವಂತ ವಿಷ್ಣುದೇವನ ಸಂತೃಪ್ತಿಯಾದ ಸ್ವೀಕಾರ ಮತ್ತು ಗೋಚರ ಅಗೋಚರವಾದ ಬರ್ಪು ದೋಷಗಳ ಮಾತು ಪರಿಹಾರ ಮತ್ತು ಜೀವಿತೋಡ ಮನುಷ್ಯಗೆ ಮುಖ್ಯ ಬೋಡಿತ್ತಿನ ಶಾರೀರಿಕ ಆರೋಗ್ಯ ಮನಸ್ಸಿಗೆ ಶಾಂತಿ ಬೆಂಕುನ ಉದ್ಯೋಗದ ಅಭಿವೃದ್ಧಿ ಲೋಕಲ್ನ ಭವಿಷ್ಯತ್ತು ಉದ್ಧಾರ ಮತ್ತು ಪೂರ್ಣ ಮನುಷ್ಯ ಜೀವನ ಸಾರ್ಥಕ ಅಂಚಿನ ಸಾರ್ಥಕ ರೀತಿಯ ಜೀವನದ ಬದುಕಿಗೆ ಬೋಡಿತ್ತಿನ ಸಕಲ ಸಂಪತ್ತನ್ನು ಕೊಂಡು ಅನುಗ್ರಹ ಮಾಡುತ್ತದೆ ಈಗಲಿಗೆ ಆರಂಭ ಆದ ಎಲ್ಲಂಜಿ ಮುಟ್ಟ ನಡಪುನಂಚಿನ ದೈವಿಕವಾದ ಸತ್ಯಲ್ಲ ಸೇವೆ ಸತ್ಯರು ಕೊಂಡುಡು ನಮ್ಮ ತೆರಿಮಟ್ಟಿಗೆ ಒಪ್ಪಿಂಚಿ ಸೇವೆನ ಸಂತೋಷದ ಸ್ವೀಕಾರ ಮಾಡಿಕೊಂಡು ಅಮೃತವಾಯಿನ ವಾಕ್ಯದ ಭಕ್ತರಿಗೆ ಗೈದು ಪರಿಪೂರ್ಣವಾಯಿನ ರಕ್ಷಣೆಗೆ ನಂಬಿ ಸಂಸಾರವು ನಂಬಿ ಭಕ್ತರಿಗೆ ಅನುಗ್ರಹ ಮತ್ತು ಈಗಲಿಗೆ ನಮ್ಮ ಮಲ್ಟಿರಂಜನ ಭಗವಂತ ವಿಷ್ಣುದೇವನ ಸೇವೆನೆ
ಭಗವಂತ ವಿಷ್ಣುದೇವರ ಸಂತೋಷವು ಸ್ವೀಕಾರವಂತದ್ದು ಇನ್ನು ಏನ ಮಾತವನಿಗೆ ಭಗವಂತನ ವಿಷ್ಣುದೇವ ಸೇವೆನ ಕೊಡ್ತೀರ ಮಕ್ಕಳ ಮನಸ್ಸು ಪೂರಕವಾದ ಕೊರ್ನಂಚಿನ ಫಲಪುಷ್ಪ ತಾಂಬೂಲ ಸೇವೆ ಆ ಭಗವಂತನ ಸೇವೆ ಕೊರ್ನಂಚಿನ ಕಾಣಿಕೆ ಅತಿಂಚಿ ಅನ್ನದಾನ ಮಾತ ಏರೇರ ಸೇವೆನ ಕೊಡ್ತೀರ ಏರೇರು ಭಕ್ತಿಯ ಗಡ್ಡ ಕೈ ಜೋಡಿಸಾದ ನಮ್ಮನ್ನು ರಕ್ಷಣೆ ಮಲ್ಪೇಪನ ಪ್ರಾರ್ಥನೆ ಮಲ್ಪೇರ ಮಕ್ಕಳಿಗೆ ಮಾತ ಇಷ್ಟಾರ್ಥನು ಕೊಡು ಸದಾಕಾಲ ನಮ್ಮ ಮಾತ ಇಲ್ಲಿ ಒಟ್ಟು ಸೇರಂದ ನಂಬಿ ಸಂಸಾರ ದೇವರಿನ ಸೇವೆ ನಡಪಾವಲ್ಲ ಪರಿಪೂರ್ಣವಾದ ನಮ್ಮ ಮಾತ ಈ ಗಳಿಗೆ ಮನುಷ್ಯರಾದ ಜೀವನವಂತಲ್ಲ ನಮ್ಮ ಮನುಷ್ಯರಾದ ಬದುಕೊಂದಿಲ್ಲ ನಮ್ಮ ಜೀವನನು ಸಾರ್ಥಕ ಮಲ್ತ ನಡಪಾಲೇ ಪಡೆದು ಭಕ್ತಿಪೂರ್ವಕವಾದ ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸು ಭಗವಂತ ವಿಷ್ಣು ದೇವರ ಮಾತ ಸೇರಂದು ಪ್ರಾರ್ಥನೆ ಶಾಂತಾಕಾರಂ ಭುಜಗಶೇರಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇಕನಾಥಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮಸ್ತುತೆ ನಾಮಸ್ಮರಣೆ ಗೋವಿಂದ ಮಾತೆಲ್ಲ ಗೋವಿಂದ ಪಾಠ ಅಂತ ಹೇಳಿ ಗೋವಿಂದ ಪಾಠ ಅಂತ ನಮ್ಮ ಭಕ್ತಿಪೂರ್ವಕವಾದ ನಮ್ಮ ಮನಸ್ಸಿನ ಗೋವಿಂದ ಅನ್ನುಕೊಂಡ ಮನಸ್ಸು ಪುಣಂಚಿನ ಭಯಕಲಿನ ದೇವರು ದೂರ ಮಾಡ್ತಿರಿಗೆ ನಮ್ಮನ್ನು ರಕ್ಷಿಸುವ ಅದ್ಭುತವಾದ ಶಕ್ತಿಯನ್ನು ಕೊಟ್ಟು ಆ ವಿಷ್ಣು ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅದಕ್ಕೋಸ್ಕರ ಗೋವಿಂದ ಸ್ಮರಣೆ ಮಾಡ್ಕೊಂಡು ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ
ರೀತಿಯಾಗಿ ಶ್ರೀ ಕೆ ಪಾಟೀಲ್ ನಿವೃತ್ತ ವ್ಯವಸ್ಥಾಪಕರು ಮಂಗಳೂರು ಕ್ಲಬ್ ಅವರನ್ನ ವೇದಿಕೆಯ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶ್ರೀ ಜಗದೀಶ್ ಚಂದ್ರ ಅಂಚನ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕ್ರೀಡಾ ಅಂಕಣಕಾರರು ಅವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕುಮಾರಿ ಅಪ್ಪಿ ಎಸ್ ಮಾಜಿ ಕಾರ್ಪೊರೇಟರ್ ಮಂಗಳೂರು ನಗರ ಪಾಲಿಕೆ ಗೌರವ ಸಲಹೆಗಾರರು ವಿಜಯ ಫ್ರೆಂಡ್ಸ್ ಇವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಶ್ರೀಮತಿ ವೇದಾ ವಿಶ್ವನಾಥ್ ಗೌರವ ಸಲಹೆಗಾರರು ವಿಜಯ ಫ್ರೆಂಡ್ಸ್ ಅವರನ್ನು ಕೂಡ ನಾನು ವೇದಿಕೆಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಅತಿಥಿ ಮಹಾಶಯರನ್ನ ಸ್ವಾಗತದ ಮೂಲಕ ಸ್ವಾಗತ ಭಾಷಣದ ಮೂಲಕ ಬರಮಾಡ್ಕೊಳ್ಳಿಕ್ಕೆ ನಾನು ವೇದಿಕೆಗೆ ಚಂದ್ರಿಕಾ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮುಖಾಂತರ ಆರಂಭಿಸ್ತಾ ಇದ್ದೀವಿ. ನಾನು ಶ್ರೀಮತಿ ಭವಾನಿ ಸುದೇಶ್ ಅವರು ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕಂತೆ. ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಸದಾನಂದ ಎಸ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಾವು ವೇದಿಕೆಗೆ ಪ್ರೀತಿಯ ಗೌರವದಿಂದ ವೇದಿಕೆಗೆ ಪ್ರೀತಿಯಿಂದ ಬರಮಾಡುತ್ತಾ ಸದಾನಂದ ಎಸ್. ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರೋಷನ್ ಲೂಯಿಸ್ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ದೈವಸ್ಥಾನ ಸೂಟರ್ಪೇಟೆ ಇದರ ನೇಮೋತ್ಸವದ ಪ್ರಯುಕ್ತ 8ನೇ ವರ್ಷದ ದಾರಿ ದೀಪಾಲಂಕಾರ ಹಾಗೂ ನೃತ್ಯ ಗಾನ ಸಿಂಚನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಕೋರ್ಕಪ್ಪು ದೈವಸ್ಥಾನ ಸೂಟರ್ಪೇಟೆ ಇಲ್ಲಿನ ಗುರಿಕಾರರು ಹಿರಿಯರಾದ ಶ್ರೀ ಎಸ್ ರಾಘವೇಂದ್ರ ಅವರಿಗೆ ವಿಜಯ ಫ್ರೆಂಡ್ಸ್ ತಂಡದ ವತಿಯಿಂದ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ವಿಜಯ ಫ್ರೆಂಡ್ಸ್ನ ಅಧ್ಯಕ್ಷರಾದ ಶ್ರೀಮತಿ ಲೇವತಿ ಲಕ್ಷ್ಮಣ್ ರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಕ್ರೀಡಾ ಅಂಕಣಗಾರರು ಶ್ರೀ ಕೋರ್ಕಪ್ಪು ದೈವಸ್ಥಾನ ಸೂಟರ್ಪೇಟೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಜಗದೀಶ್ ಚಂದ್ರ ಅಂಚನ್ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ರಾಮಕೃಷ್ಣ ಜೋಗಿ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕುಮಾರಿ ಅಪ್ಪಿ ಎಸ್ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಗೌರವ ಸಲಹೆಗಾರರು ವಿಜಯ ಫ್ರೆಂಡ್ಸ್ ಸೂಟರ್ಪೇಟೆ ಇವರಿಗೂ ನಮ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಉಷಾ ವಸಂತ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಮತಿ ವೇದಾ ವಿಶ್ವನಾಥ್ ಗೌರವ ಸಲಹೆಗಾರರು ವಿಜಯ ಫ್ರೆಂಡ್ಸ್ ಸೂಟರ್ಪೇಟೆ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಕಸ್ತೂರಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಸದಾನಂದ ಎಸ್ ನಿವೃತ್ತ ITA ಪ್ರಾಂಶುಪಾಲರು ಹಾಗೂ ನಮ್ಮ ತಂಡದ ಗೌರವ ಸಲಹೆಗಾರರು
ಅಂಕಣಕಾರರು ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ವಿದ್ಯಾರ್ಥಿಯವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಾಬು ಮಾಲಕರು ಎಸ್ಪಿ ಇಂಡಸ್ಟ್ರಿ ಸುಟರ್ಪೇಟೆ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀ ರೋಷನ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರೇವತಿ ಲಕ್ಷ್ಮಣ್ ಅಧ್ಯಕ್ಷರು ವಿಜಯ ಫ್ರೆಂಡ್ಸ್ ಸುಟರ್ಪೇಟೆ ತಮಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀಮತಿ ಶಾಂಬಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ರೋಷನ್ ಉಪಾಧ್ಯಕ್ಷರು ವಿಜಯ ಫ್ರೆಂಡ್ಸ್ ಸುಟರ್ಪೇಟೆ ಇವರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೇಮಂತ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಕಲಾಭಿಮಾನಿಗಳಿಗೂ ಸ್ವಾಗತ ಕೋರುತ್ತಾ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಚಂದ್ರಿಕಾ ಇವರಿಗೆ ಬಂಧನವನ್ನು ಸಲ್ಲಿಸ ಕಾರ್ಯಕ್ರಮವನ್ನ ದೀಪಗೊಳಿಸುವ ಮುಖೇನ ಮುಂದುವರಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮೋಹನ್ ಎಸ್ ಅವರು ಕೂಡ ಇದ್ರೆ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡುತ್ತಾ ಶ್ರೀಯುತ ಮೋಹನ್ ಎಸ್ ಗೌರವಾಧ್ಯಕ್ಷರು ಇವರನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ಕೊಡಬೇಕು ಎಂಬುದಾಗಿ ಎಲ್ಲ ಅತಿಥಿ ಅಭ್ಯಾಗತರಲ್ಲಿ ಪ್ರೀತಿಪೂರ್ವಕ ವಿನಂತಿಯನ್ನ ಪ್ರಾರ್ಥನೆಯನ್ನ ಮಾಡುತ್ತಾ ನಮ್ಮ ತುಳುನಾಡದ ಸಂಸ್ಕೃತಿ ಮುಖಾಂತರ ತುಳುನಾಡ ಅರಮನಂಚಿನ ಒಂದು ಕಾರ್ಯಕ್ರಮವನ್ನು ನಡಪಾದಕರು ಬಂದು ಮತ್ತು ನೆಚ್ಚಿನ ಮಾತ ಭಿನ್ನೆಂದ ಈ ಮೂಲಕ ಭಿನ್ನ ಹಮ್ಮಂತದ್ದು ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರೋತಿ ಪಾಪಾನಿ ದೀಪೋ ದೀಪೋ ನಮೋಸ್ತುತೆ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲಿನಿಂದ ಬೆಳಗಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬೆಳೆಯುವಂತಹ ಶಕ್ತಿ, ಭಕ್ತಿ, ಯುಕ್ತಿ, ಸರಿ ಆಯುಷ್ಯ, ಆರೋಗ್ಯವನ್ನ ಶ್ರೀ ದೇವರು ನೀಡುವಂತಹ ಆಶಯ ಪಡಿಸ್ತಾ ವಿಜಯ ಫ್ರೆಂಡ್ಸ್ ಸುರಪೇಟೆ ಇವರ ವತಿಯಿಂದ ನಡೆತಕ್ಕಂಥ ಈ ಒಂದು ಕಾರ್ಯಕ್ರಮ ಮುಂದುವರಿಸ್ತಾ ವಿಶೇಷವಾದಂತಹ ಸನ್ಮಾನ ಕಾರ್ಯಕ್ರಮವನ್ನ ಇಲ್ಲಿಯ ಸಮಿತಿಯವರು ಇಟ್ಕೊಂಡಿರ್ತಾರೆ. ಹಾಗಾಗಿ ಹಲವಾರು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮ. ಮುಖ್ಯವಾಗಿ ಎ ಪುರುಷೋತ್ತಮ್, ಭಾಸ್ಕರ್ ಬರ್ಕಡಿ ಹಾಗೂ ಶುಭೋದಯ. ಎ ಪುರುಷೋತ್ತಮ್ ಇವರ ಬಗ್ಗೆ ಒಂದಿಷ್ಟು ಇವರ ಸಾಧನೆಯ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸಬೇಕು ಅಂತ ಹೇಳಿ ನಾನು ಚಂದ್ರಿಕಾ ಇವರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಶ್ರೀಯುತ ಎ ಪುರುಷೋತ್ತಮರೇ, ಮಂಗಳೂರಿನ ಪಾಂಡೇಶ್ವರ ಸನಿಹವಿರುವ ಶಿವನಗರದ ದಿವಂಗತ ರಘುರಾಮ ಮತ್ತು ಶ್ರೀಮತಿ ಲೀಲಾ ದಂಪತಿಯ ಪ್ರಥಮ ಸುಪುತ್ರರಾದ ತಾವು ಎಳೆಯ ವಯಸ್ಸಿನಿಂದಲೇ ಶಿಸ್ತು,
ಸಂಯಮದ ನಡೆನುಡಿಗಳನ್ನು ಸಿಐಡಿ ಅಧಿಕಾರಿ ಅರಣ್ಯ ಸಂಚಾರಿ ದಳದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿಯುಕ್ತಿಗೊಂಡ ತಾವು ದಕ್ಷತೆಯಿಂದ ಸೇವೆ ಸಲ್ಲಿಸಿ ಅರಣ್ಯ ಸಂಪತ್ತು ವನ್ಯಜೀವಿಗಳ ಕರ್ತವ್ಯದ ಬಗೆಗಿನ ತಮಗಿರುವ ಶ್ರದ್ಧೆ ಕಾಳಜಿಗಳಿಗೆ ಸಾಕ್ಷಿಯಾಗಿ ಮುಡಿಗೇರಿಸಿಕೊಂಡಿರುವುದು ನಮ್ಮ ಊರಿಗೆ ಸಂದಿರುವ ಬಹುದೊಡ್ಡ ಗೌರವವೇ ಸರಿ. ಭಾಸ್ಕರ್ ವರ್ಕಾಡಿ ಇವರುಗಳ ಬಗ್ಗೆ ಶ್ರೀಮತಿ ಭವಾನಿ ಅವರು ಸಂಬಂಧಿತರ ಸಾಧನೆಯನ್ನ ತಿಳಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾ ಇದ್ದಾರೆ. ಹೌದು, ಭಾಸ್ಕರ್ ವರ್ಕಾಡಿ ನಮ್ಮೊಂದಿಗಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನಾವು ವೇದಿಕೆ ಸ್ವಾಗತಿಸ್ತಾ ಇದ್ದೀವಿ. ಸನ್ಮಾನ ಪೀಠದಲ್ಲಿ ಅವರು ಹೋಗಬೇಕು ಅಂತ ಹೇಳಿ ವಿನಂತಿ. ಶ್ರೀಯುತ ಭಾಸ್ಕರ್ ಅವರೇ, ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಸಮೀಪದ ಆರ್ಯಾಪು ವರ್ಕಾಡಿಯ ಶ್ರೀ ಲಕ್ಷ್ಮಣ ಪೂಜಾರಿ ಮತ್ತು ಶ್ರೀಮತಿ ರತ್ನಾವತಿ ದಂಪತಿಯ 5 ಮಂದಿ ಮಕ್ಕಳಲ್ಲಿ ಹಿರಿಯವರಾದ ತಾವು ಪ್ರತಿಭಾ ಸಂಪನ್ನರೇ ಸರಿ. ಸಾಧಿಸಿದರೆ ಸಬಳವನ್ನೇ ನುಂಗಬಹುದು ಎಂಬ ಮಾತಿಗೆ ಸಾಕ್ಷಿ ಎಂಬಂತೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಲ್ಲಿ ಬೆಳೆದು SSLC ಶಿಕ್ಷಣವನ್ನು ಪೂರ್ಣಗೊಳಿಸಿದಿರಿ. ಕುಟುಂಬದ ಸಮಸ್ತ ಜವಾಬ್ದಾರಿಯನ್ನು ಹೆಗಲಿಗೆ ಏರಿಸಿಕೊಂಡರೂ ಕಲಿಕೆಯ ತುಡಿತದಿಂದ ವಿಮುಖರಾಗದೆ ಮಂಗಳೂರಿನ SB ಇಂಡಸ್ಟ್ರೀಸ್ನಲ್ಲಿ ಸೂಟರ್ಪೇಟೆ ವೆಲ್ಡಿಂಗ್ ವೃತ್ತಿಯನ್ನು ಆಯ್ದುಕೊಂಡು ಕಾಯಕದ ಜೊತೆಗೆ ಕಲಿಕೆಯ ಕನಸನ್ನು ಸಾಕಾರಗೊಳಿಸಲು ತಾವು ಪಟ್ಟ ಶ್ರಮ ಒಂದು ತಪಸ್ಸೇ ಸರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯಿಂದ ಪ್ರೇರಣೆ ಪಡೆದು ಮನೆಯ ಜವಾಬ್ದಾರಿ, ಸಹೋದರಿಯರ ಮದುವೆಯ ಉಸ್ತುವಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವ ಜೊತೆಗೆ ನಿಂತು ಹೋದ ವಿದ್ಯಾಭ್ಯಾಸದ ಕನಸನ್ನು ಹಂತ ಹಂತವಾಗಿ ನನಸಾಗಿಸಿದ್ದೀನಿ. BA ಪದವಿಯ ಜೊತೆಗೆ ಸಮಾಜಶಾಸ್ತ್ರ ಮತ್ತು ಕನ್ನಡ ವಿಷಯಗಳಲ್ಲಿ MA ಪದವಿಗಳನ್ನು ಯಶಸ್ವಿಯಾಗಿ ಪೂರೈಸಲು ತಮಗೆ ಬೆಂಬಲವಾಗಿರುವ SB ಇಂಡಸ್ಟ್ರೀಸ್ನ ಮಾಲಕರಾದ S ಬಾಬು ಮತ್ತು ಶ್ರೀಮತಿ ಸುಮಿತ್ರಾ ದಂಪತಿಯ ಪ್ರೋತ್ಸಾಹವು ಶ್ಲಾಘನೀಯ. ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಕವನ ರಚಿಸುವ ಉತ್ತಮ ಹವ್ಯಾಸವನ್ನು ಹೊಂದಿರುವ ತಾವು ಜಾನಪದ ವಿಷಯವೊಂದರಲ್ಲಿ PhD ಪಡೆಯುವ ಅಪೇಕ್ಷೆ ಹೊಂದಿದ್ದೀರಿ. ತಮ್ಮ ಭವಿಷ್ಯದ ಕನಸುಗಳೆಲ್ಲವೂ ಭಗವಂತನ ಅನುಗ್ರಹದಿಂದ ಸಾಕಾರಗೊಳ್ಳಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಅಭಿಮಾನಪೂರ್ವಕವಾಗಿ ತಮಗೆ ಅರ್ಪಿಸುತ್ತಿದ್ದೇವೆ. ಧನ್ಯವಾದಗಳು. ಎಲ್ಲ ಅತಿಥಿ ಅಭ್ಯಾಗತರು, ಅತಿಥಿ ಮಹಾಶಯರು ಶ್ರೀಯುತ ಭಾಸ್ಕರ್ ವರ್ಕಾಡಿ ಇವರಿಗೆ ಸನ್ಮಾನವನ್ನು ಮಾಡಬೇಕು ಎಂಬುದಾಗಿ ಈ ಮೂಲಕ ಪ್ರೀತಿಯ ವಿನಂತಿಯನ್ನು ಮಾಡುತ್ತಾ, ನಾವು ಎಳೆಯರು ನಾವು ಗೆಳೆಯರು, ನಾವು ಎಳೆಯರು ನಾವು ಗೆಳೆಯರು, ಹೃದಯ ಹೂವಿನ ಹಂತರ, ನಾಳೆ ನಾವೇ ನಾಡ ಪ್ರಜೆಗಳು, ನಮ್ಮ ಕನಸದು ಸುಂದರ ಅಂತ ಹೇಳುತ್ತಾ ಸುಂದರವಾದಂತಹ ಕನಸನ್ನು ಹೊಂದಿರತಕ್ಕಂಥ ಭಾಸ್ಕರ್ ವರ್ಕಾಡಿ ಅವರ ಕನಸುಗಳೆಲ್ಲ ನನಸಾಗಬೇಕು, ಅನೇಕ ರಂಗಗಳಲ್ಲಿ ಅವರು ಸಾಧನೆಯನ್ನ ಮಾಡಬೇಕು ಎನ್ನುವಂತಹ ಆಶೆಯನ್ನು ವ್ಯಕ್ತಪಡಿಸುತ್ತಾ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಇದೀಗ ಶ್ರೀಯುತ ಭಾಸ್ಕರ್ ವರ್ಕಾಡಿ ಅವರಿಗೆ ಶಾಲನ್ನ ಹೊದಿಸಿ ಹಾರವನ್ನ ಸಮರ್ಪಿಸಿ ಫಲಪುಷ್ಪವನ್ನು ನೀಡುವ ಮುಖಾಂತರ ಸ್ಮರಣಿಕೆಯನ್ನ ನೀಡಿ ಅವೆಲ್ಲ ಕನಸುಗಳು ಈಡೇರಲಿ ಎನ್ನುವಂತಹ ಆಶೆಯನ್ನ ವ್ಯಕ್ತಪಡಿಸುತ್ತಾ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅತಿಥಿ ಮಹಾಶಯರ ಹಸ್ತದ ಮುಖಾಂತರ ಶ್ರೀಯುತ ಭಾಸ್ಕರ್ ವರ್ಕಾಡಿ ಇವರಿಗೆ ಪ್ರೀತಿ ಪೂರ್ವಕ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ಭಾಸ್ಕರ್ ವರ್ಕಾಡಿ ಅವರು ಒಂದೆರಡು ಸದಾಶಯದ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾರೆ. ಒಂದೆರಡು ಪಾತ್ರ ಪೂರೈಗಳು ನಮಸ್ಕಾರ. ಮತ್ತೆ ಬೇರೆ ಮಾತಾಡ ತಂದಾಯ್ತು ತೊಂಬತ್ತು ತಂದಾಯ್ತು ಮಾತಾಡ ಬೆಂಕಿ ಇಲ್ಲೇ ಸಾಧನೆ ಮಲ್ಲ ಮಟ್ಟಿನ ತಮ್ಮನದ ವೇಸ್ಟ್ ಅಟಲ್ ಮಟ್ಟಿನ VSC ಫ್ರೆಂಡ್ಸ್ ಮತ್ತೆ ಕೋಲೂರು ದೇವಸ್ಥಾನ ಸುತ್ತಪೇಟೆ ಮತ್ತು ಪೂರ ಮೆಂಬರ್ ಸದಸ್ಯರಿಂದ ತೊಂಬತ್ತು ಸಂಘಾಯ್ತು ಎರಡು ಪಾತ್ರ. ಇನ್ನು ಮುಂದಿನ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಶುಭೋದಯ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಆದ್ರೆ ದೂರದ ಸೈಡ್ ಮಗಮೂಲ್ಯರು ನನ್ನ ಬಗ್ಗೆ ಮಾಡ್ತೀಯ ಅಂತ ಬರ್ತಿದ್ದೆ ಆಡ ದೇವಾಂತದ ಶುಭೋದಯ ಆಗಲ ಪ್ರೀತಿಪೂರ್ವಕ ವಿನಂತಿ. ದೇವಾಂತದ ಏನು ವೇದಿಕೆ ನಿಂತದ ಸಾಗಡೆ ಬಂದರು ಸನ್ಮಾನ ಪೀಠದ ಅಲಂಕಾರ ಮಾಡುವಂತ ಕೇಳುವುದಿಲ್ಲ. ಶುಭೋದಯ ಇವನ್ನ ಸನ್ಮಾನ ಪತ್ರವನ್ನು ಶ್ರೀಮತಿ ಭವಾನಿ ಸುದೇಶ್ ಹಾಗೂ ಓದ್ರ ಬಂದು ಈ ವಿನಂತಿ.
ಶರೀರದಲ್ಲಿರುವಷ್ಟು ಕಾಲ ಕರ್ಮಗಳನ್ನು ಮಾಡುವುದು ಅನಿವಾರ್ಯ. ಆದ್ದರಿಂದ ಕರ್ಮ ನಡೆಸದೇ ಇರುವುದು ತ್ಯಾಗವಲ್ಲ. ಕರ್ಮ ಫಲವನ್ನು ಬಯಸದೆ ಕರ್ಮಗಳನ್ನು ನಡೆಸುವವರೇ ನಿಜವಾದ ತ್ಯಾಗಿಗಳು. ಶ್ರೀಯುತ ಎಸ್ ಶುಭೋದಯರವರೇ, ಮಂಗಳೂರಿನ ಸೂಟರ್ಪೇಟೆಯ ದಿವಂಗತ ಶ್ರೀನಿವಾಸ ಮತ್ತು ಶ್ರೀಮತಿ ಜಾನಕಿ ದಂಪತಿಯ 4ನೇ ಪುತ್ರರಾದ ತಮ್ಮರು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ. ಸಂಗೀತ, ಭಜನೆ, ಸಾಹಿತ್ಯ, ಚಿತ್ರಕಲೆ, ಅಭಿನಯ, ಪಾಕವೈವಿಧ್ಯ, ಪ್ರಸಾದನ, ಕರಕುಶಲಕಲೆ, ಸಮಾಜ ಸೇವೆ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಅಭಿಜಾತ ಪ್ರತಿಭೆ ಎನಿಸಿರುವುದು. ಮಂಗಳೂರಿನ ಖಾಸಗಿ ಔಷಧಾಲಯಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಆರಂಭಗೊಂಡ ತಮ್ಮ ವೃತ್ತಿಯ ಪಯಣ ಪ್ರಸ್ತುತ NMPTಯ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸುವವರೆಗೆ ಮುಂದುವರೆದಿದೆ. ಅದಮ್ಯ ಉತ್ಸಾಹ, ಕ್ರಿಯಾಶೀಲತೆಯ ಗುಣವುಳ್ಳ ತಾವು ಕೈ ಹಿಡಿದ ಕೆಲಸ ಎಷ್ಟೇ ಕಠಿಣವಿದ್ದರೂ ಅದನ್ನು ಸುಲಲಿತವಾಗಿ ಕೊನೆ ಮುಟ್ಟಿಸುವ ಚಾಕಚಕ್ಯತೆಯನ್ನು ಹೊಂದಿರುವವರು. ಪ್ರತಿಯೊಬ್ಬರಿಗೂ ಪ್ರೀತಿಯನ್ನೇ ಹಂಚುವ, ತನ್ನದಾಗಿ ಏನನ್ನೂ ಬಯಸದ ತಾವು ಎಲೆಮರೆಯ ಕಾಯಿಯಂತೆ ಸಾಧನಾಶೀಲರು. ದೈವಭಕ್ತಿಯ ಪ್ರತಿರೂಪದಂತಿರುವ ತಾವು ತಮ್ಮ ಬರಹದ ಬೆರಳಿನಿಂದ ಸೃಷ್ಟಿಸಿರುವ ಭಕ್ತಿ ರಚನೆಗಳು, ಸೃಜನಶೀಲ ಕವನ ಮತ್ತು ಲೇಖನಗಳು ಸಹೃದಯರ ಮನಸ್ಸನ್ನು ಅರಳಿಸುವ, ಭಾವಲೋಕದಲ್ಲಿ ತನ್ಮಯಗೊಳಿಸುವ ಶಕ್ತಿಯನ್ನು ಪಡೆದು ಮೆಚ್ಚುಗೆಗೆ ಪಾತ್ರವಾಗಿದೆ. ಅಲ್ಲದೆ ನಾಡಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ಹೆಚ್ಚುಗಾರಿಕೆಯು ತಮಗಿದೆ. ತಮ್ಮಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವು ಇಂದಿನ ಯುವ ಪೀಳಿಗೆಗೆ ಮಾದರಿ. ಪಾಲಿಗೆ ಬಂದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸುವ ಉದಾತ್ತ ಗುಣದ ತಮ್ಮ ಸಕಲ ಆಶೋತ್ತರಗಳು ಸಂಪನ್ನಗೊಳ್ಳಲಿ ಎಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ತಮಗೆ ಅಭಿಮಾನಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ವಿಜಯಗೊಳಿಸುತ್ತಾರೆ. ಎಲ್ಲ ಅತಿಥಿ ಅಭ್ಯರ್ಥಿಗಳು ಮತ್ತೊಮ್ಮೆ ಸನ್ಮಾನ ಪೀಠದತ್ತ ಬರಬೇಕು. ಶ್ರೀಯುತ ಶುಭೋದಯ ಅವರಿಗೆ ಸನ್ಮಾನವನ್ನ ಮಾಡಬೇಕು ಎಂಬುದಾಗಿ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡುತ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೂ ಒಂದಾಗು ಮಂಕುತಿಮ್ಮ ಎನ್ನುವಂತ ಮಂಕುತಿಮ್ಮನ ಕಟ್ಟದಂತೆ ಒಂದಾಗಿ ಒಟ್ಟಾಗಿ ಬಾಳೋಣ ಎನ್ನುವಂತ ಸುಭಾಷಿತವನ್ನ ಹೇಳುತ್ತಾ, ಶುಭೋದಯ ಅವರಿಗೆ ಶಾಲನ್ನು ಹೊದಿಸಿ ಹಾರವನ್ನು ಸಮರ್ಪಿಸಿ ಫಲಪುಷ್ಪವನ್ನು ನೀಡುವ ಮುಖಾಂತರ ಸ್ಮರಣಿಕೆಯನ್ನ ನೀಡಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಶ್ರೀಯುತ ಶುಭೋದಯ ಅವರಿಗೆ ಇರಲಿ ಅಂತ ಹೇಳುತ್ತಾ, ಸಾಧನೆಗಳ ಮೇಲೆ ಸಾಧನೆಯನ್ನು ಅವರು ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ವಿಶೇಷ, 2 ವಾರದಲ್ಲಿ ಶುಭೋದಯ ಅವರೇ ಪ್ರಯತ್ನವನ್ನು ಮಾಡಿದ್ದಾರೆ, ಅದಲ್ಲದೆ ಅವರೇ ರಚಿಸಿದ್ದಾರೆ. ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ನಿಮ್ಮ ಊರಿನವರ ಪ್ರೋತ್ಸಾಹ ಸಹಕಾರ ಮಾರ್ಗದರ್ಶನ ಕಾರಣ ಅಂತ ಹೇಳ್ತಾ, ಇದೀಗ ಶುಭೋದಯ ಅವರು ಒಂದು ರಟ್ಟು ಪಾತ್ರೆ ಪಾತ್ರದ ಹೇಗೆ ವಿನಂತಿ ಮಾಡ್ತಾರೆ. ಸರ್ವರಿಗ ಧನ್ಯವಾದ ಅರ್ಪಣೆ ಮಾಡ್ತಂದು ಇನಿ ಎಂಟು ಸಂದಿನ ಗೌರವ ಬಾರಿ ಮಲ್ಲ ಪಂಡೇಂದ್ರ ಮಾತೆಲ್ಲ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಸುಮ್ಮನೆ ಸಂದರ್ಭ ಕಾರ್ಯಕ್ರಮದ ಮುಖಂಡು ರಾಘವೇಂದ್ರ ಮಾಸ್ಟರ್ ಗುರಿಕಾರರು ಶ್ರೀ ದೈವರಾಜ ಕೋರ್ಗಪ್ಪ ದೇವಸ್ಥಾನ ಸೂತ್ರಪೇಟೆ ಇವರುಗಳು ಮುಂದಿನ ಅವಧಿಯನ್ನು ತಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಪ್ರೀತಿಪೂರ್ವಕ ವಿನಂತಿ. VFC ವಿಜಯ ಫ್ರೆಂಡ್ ಸರ್ಕಲ್ನಲ್ಲಿ ಅವರ ಒಂದು ಗಾತ್ರ ಮತ್ತು ಅವರ ವ್ಯಕ್ತಿತ್ವ ನೋಡಿದರೆ ಬಹಳ ದೊಡ್ಡದಿದೆ. ಲೆಕ್ಚರರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬಹಳಷ್ಟು ತಿಳಿದವರೆಲ್ಲ ಇದ್ದಾರೆ. ಅವರ ಯಾರು ಮುಂದೆ ಬರಲಿಕ್ಕೆ ಹೇಗೆ ಹೋಗ್ತಾರೆ ಯಾಕಂತ ಗೊತ್ತಿಲ್ಲ. ಎಲ್ಲ ವಿಚಾರದಲ್ಲಿ ಹಿಂದೆ ಮುಂದೆ ಎಲ್ಲವನ್ನು ಪ್ರೀತಿ ವಿಶ್ವಾಸ ತಗೊಳ್ತಾರೆ. ಆಗಲಿ, ಅದರಲ್ಲಿ ಒಂದು ವಿಶೇಷತೆ ಇದೆ. ತನ್ನನ್ನು ತಾನು ಹೋಲಿಸಿಕೊಳ್ಳದಿದ್ದರೂ ಇನ್ನೊಬ್ಬರು ಗುರುತಿಸ್ತಾರೆ ಎಂಬುದು ಮಾತ್ರ ಅವರಿಗೆ ಕಿವಿ ಮಾತು. ಹಾಗೆ ವೇದಿಕೆಯಲ್ಲಿ ನನ್ನ ಆತ್ಮೀಯರಾದಂಥ ಗುರುಗಳಾದ ಸದಾನಂದರೇ, ಸದಾನಂದ ಮಾಸ್ಟರೇ, ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆ ಹೇಳಿದಂಥ ಸದಾ ನಮ್ಮ ಗ್ರಾಮದ ಸದಸ್ಯರು ಆದ ಗುರು ಮಾತೆ ಅವರು ಯಾವ ಹಾಡನ್ನು ಹಾಡಿದ್ರು ಬಹಳ ಸಂತೋಷಕ್ಕೆ ಹೃದಯವಂತಿಗೆ. ಇದು ನಮ್ಮ ಗುರುಗಳಿಗೆ ಸಂದ ಮಾತು ತರುವಂಥ ಒಂದು ವ್ಯಕ್ತಿತ್ವ. ಅದೇ ರೀತಿ ವೇದಿಕೆಯಲ್ಲಿ ನನಗೆ ಎಡಗೈ ಬಲಗೈ ಶಕ್ತಿ ಕೊಡುವಂತಹ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚಂದ್ರರು,
ಅವರನ್ನು ನನಗಿಂತಲೂ ವಿವರಣೆ ಮಾಡಲಿಕ್ಕೆ ಹಲವಾರು ವಿಚಾರವಿವೆ. ಅವರ ವ್ಯಕ್ತಿತ್ವವನ್ನೇ ಹೇಳಲಿಕ್ಕೆ ಒಂದು ಪುನಃ ಬೇರೆ ಬೇಕಾಗ್ತದೆ. ಯಾರು ಬೇಕಾದ್ರೂ 10 ಜನ ನಿಲ್ಲಿಸಿ ಅವರಿಗೆ ಏನಾದರೂ ಹೇಳಿ ಅವರನ್ನು ನೆಗಡಿಕೊಂಡೇ ಹೋಗ್ತಾರೆ, ಅಥವಾ ಕೇಳದಾಗೆ ಅವರ ವ್ಯಕ್ತಿತ್ವವನ್ನು ತೋರ್ಪಡಿಸ್ತಾರೆ. ಅವರ ಸಾಮರ್ಥ್ಯ ಇನ್ನೊಂದು ಅಗಣಿತವಾದದ್ದು. ನಾವೆಲ್ಲರೂ 9 ಗಂಟೆ ಆದರೆ ನಿದ್ರೆ ಮಾಡ್ತಾರೆ, ಅವರು 1-2 ಗಂಟೆವರೆಗೂ ತನ್ನ ಕೆಲಸ ಮುಗಿಸಿ ಮತ್ತೆ ತನ್ನ ನಿದ್ರಾವಸ್ಥೆಗೆ ಹೋಗಿ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಮಾಡ್ತಿದ್ದಾರೆ. ಅಂಥವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯರು, ನನಗೆ ಸಂಬಂಧಿಕರು, ಒಂದು ರೀತಿ ಪಿತಾಮಹ ಅಂತ ಹೇಳುವುದಕ್ಕೂ ತೊಂದರೆ ಆಗಿರುವಂಥ ನಮ್ಮ ಬಾಬಣ್ಣವರು. ಅವರು ಪ್ರಾಯಕ್ಕೆ ದೊಡ್ಡದಿದ್ದೆ ಅಂತ ಹೇಳಿ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ನಿಜವಾಗಿ ನಾನು ಅವರಿಗೆ ನಮಸ್ಕಾರ ಮಾಡಬೇಕು. ಯಾಕಂತ ಹೇಳಿದರೆ ಅವರು ನನಗೆ ತಂದೆ ಸಮ. ಗೊತ್ತಿಲ್ಲದಿದ್ದರೆ ಹೇಳ್ತಿದ್ದಾರೆ. ಯಾಕೆಂದರೆ ನನ್ನ ತಂದೆಯ ತಮ್ಮನ ಮಗ. ಆದ್ದರಿಂದ ವಿಶೇಷವಾದ ಪೂಜ್ಯರು. ಆದರೆ ಅವರು ನನ್ನನ್ನು ಈ ಒಂದು ಸ್ಥಾನಮಾನ ಅಥವಾ ವಿಶೇಷವಾದ ಪ್ರಾಯದಕ್ಕೆ ನನಗೆ ಬಹಳ ಅಗಾಧವಾದ ಒಂದು ಪ್ರೀತಿ ವಿಶ್ವಾಸ ತೋರ್ಪಡಿಸ್ತಾರೆ. ಇನ್ನು ನಮ್ಮ ವೇದಿಕೆಯಲ್ಲಿ ತಾಯಿ ಸಮಾಜವಾದ ವೇದಕ್ಕ ನನ್ನ ಹತ್ತಿರ ಕುಳಿಸಿದೆ. ಯಾಕೆಂತ ಹೇಳಿದರೆ ನಡಿಪಿಗಾಗಿ ಒಂದು ಫೋಟೋ ಇರಲಿ ಅಂತ. ಆದರೆ ಮತ್ತೆ ಅವರ ಒಂದು ಸಮಾನತೆ ಅವರು ಬರುವಾಗ ಅವರು ಬಿಟ್ಟು ಆದವರು. ಅವರ ಅಕ್ಕ ಅಂತ ಹೇಳಿಕ್ಕೆ ಆಗುದಿಲ್ಲ ನಮಗೆ, ಅವರ ಅಮ್ಮನ ಹಾಗೆ. ಯಾವಾಗ ನೋಡಿದ್ರು ಪ್ರೀತಿ ವಿಶ್ವಾಸವನ್ನು ಬಾಯ್ಬಿಟ್ಟು ಹೇಳದಿದ್ರು ಮನಸ್ಸಿನಲ್ಲಿ ಕಣ್ಣಿನಲ್ಲಿ ಯಾರು ತೋರಿಸ್ತಾರ ಅವರ ತಾಯಿಗೆ ಸಮಾನ. ಅಂತಹ ವ್ಯಕ್ತಿತ್ವ ಪಡೆದಂಥ ವೇದಕ್ಕ. ಮತ್ತೆ ಸೋಲಿಲ್ಲ ಗೆಲ್ಲಿಲ್ಲ, ಗೆಲ್ಲದೆ ಇರುವುದಿಲ್ಲ, ಸೋಲುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ಅಕ್ಷರ ವ್ಯಕ್ತಿತ್ವವನ್ನು ಪಡೆದಂಥ ನಮ್ಮ, ನಾನು ಮಾಜಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅವರು ಮಾಜಿ ಆಗಬೇಕಾದ್ರೆ ಒಂದು ಕಡೆ ಸೋಲ್ಬೇಕು, ಅವರು ಸೋಲೇ ಇಲ್ಲ. ಅಂತ ವ್ಯಕ್ತಿತ್ವ ಪಡೆದಂಥ ನಮ್ಮ ತಂಗಿಯ ಸ್ಥಾನದಲ್ಲಿರುವಂಥ ಕುಮಾರಿ ಅಪ್ಪಿಯವರು ಬಹಳ ನಮ್ಮೊಟ್ಟಿಗೆ ಇರ್ತಾರೆ, ನಗನಗ್ತಾ ಇರ್ತಾರೆ, ವ್ಯವಸ್ಥಿತವಾಗಿರ್ತಾರೆ. ಆದ್ದರಿಂದ ಅವರಿಗೂ ಕೂಡ ಈ ವೇದಿಕೆಯಲ್ಲಿ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಂತೋಷ ಆಗ್ತದೆ. ಮತ್ತೆ ಇನ್ನವರ ತಂಗಿ, ನಾನು 2-3 ದಿವಸದಿಂದ ಈ ಅಧ್ಯಕ್ಷರು ಯಾರು ಇದನ್ನು ಕೇಳ್ತಾ ಇದ್ದೇನೆ. ಇದೊಂದು ಕುತೂಹಲ ನನಗೆ. ಅಧ್ಯಕ್ಷರು ಯಾರು ಈ ಸಲ ಹೇಳಿದ್ದಲ್ಲ, ಕಡೆಗೆ ಒಬ್ಬರು ಹೇಳಿದ್ರು ರೇವತಿ ಈ ಸಲ ರೇವತಿಯಲ್ಲಿದ್ದಾರೆ, ಎಲ್ಲಿದ್ದಾರೆ ಹೇಳಿದ್ರೆ ಎಲ್ಲಿ ಕಾಣೋದಿಲ್ಲ. ಹಾಗೆ ಉನ್ನತ ಹುದ್ದೆ ಒಂದು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನ ಕೊಡಬೇಕಾದ್ರೆ ಅದರಲ್ಲಿ ಕೆಲವೊಂದು ರೀತಿಯ ಮಾರ್ಪಾಡುಗಳನ್ನು ಮಾಡಿ ಆ ಸಂಘದ ನಾವಿಗೆ ಹಿಡಿದಿಲ್ಲ. ಅತ್ಯುತ್ತಮರೇ ಹಿಂದೆ ಇದ್ದಾರೆ, ಅವರನ್ನು ಆಯ್ಕೆ ಮಾಡಬೇಕಾದ್ರೆ ಅದರಲ್ಲಿ ಏನಾದರೂ ಒಂದು ವಿಶೇಷ ಇದೆ ಅಂತೇಳಿ ಅಂಥವರು ಕೂಡ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ. ಇದೆಲ್ಲ ಆ ಮಹಾನು ಶಕ್ತಿಯಾದಂಥ ನಮ್ಮ ಕುಲದೇವರಾದಂಥ ರಘುಸ್ವಾಮಿ ಮತ್ತು ನಮ್ಮ ಶಿಷ್ಯ ಅಜ್ಜರ ವೇದಿಕೆಯಾಗಿದೆ. ಅದರಲ್ಲೂ ಕೂಡ ಇನ್ನೊಬ್ಬರು ನಮ್ಮ ನನಗೆ ಪರಿಚಯವಿಲ್ಲದಿದ್ದರೂ ನನ್ನ ಪ್ರಾಯದವರು ಉಪಾಧ್ಯಕ್ಷರಾದಂಥ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ಸಂತೋಷ ಮಾಡುವಂಥ ಅವರಿಗೆ ನಾನು ಹೇಳಿಕೊಡ್ತಾ, ಭಂಡಾರ ಏರುವುದು ಹಿಡಿದರೆ ರಾತ್ರಿ ಪುನಃ ಮರುದಿವಸ ಬೆಳಿಗ್ಗೆ 12 ಗಂಟೆವರೆಗೆ ನಿದ್ರೆ ಇಲ್ಲದೆ ಶಕ್ತಿ ಸಾಮರ್ಥ್ಯವಾಗಿ ರಘುಸ್ವಾಮಿ ಅಜ್ಜರು ಕೊಡುವಂಥ ಒಂದು ಅನುಗ್ರಹದಿಂದ 75 ವರ್ಷ ಪ್ರಾಯದಲ್ಲಿ ನಿಮ್ಮೆಲ್ಲ ಆಶೀರ್ವಾದದಿಂದ ಎಲ್ಲ ಕೆಲಸ ಮಾಡಲಿಕ್ಕೆ ಸಮರ್ಥನಾಗಿದ್ದೀನಿ ಅಂತ ಹೇಳೋದಕ್ಕೆ ಮತ್ತೊಮ್ಮೆ ನಿಮ್ಮ ಆಶೀರ್ವಾದವನ್ನು ಕೇಳುತ್ತಾ, ಯಾವ ಸಂದರ್ಭದಲ್ಲಿ ನಾನು ಎಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಸಹಾಯವನ್ನು ಬೇಡಿದೆ, ನಾವಾಗ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸವನ್ನು ಕೊಟ್ಟರೆ ನನಗೆ ದೊಡ್ಡ ನಿಮ್ಮ ಕಾಣಿಕೆ ಅಂತ ಹೇಳುತ್ತಾ, ತುಂಬ ಕಾರ್ಯಕ್ರಮ ಇದೆ. ಅದನ್ನು ಹಲವಾರು ವಿಚಾರಗಳನ್ನು ಮನಸ್ಸಿನಲ್ಲಿ ಇದ್ದರೂ ಅದಕ್ಕೆಲ್ಲ ಒಂದು ಪೂರ್ಣವಿರ ಹಾಕಿ ನನ್ನನ್ನು ಅಧ್ಯಕ್ಷರನ್ನು ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಅಧ್ಯಕ್ಷರಾದಂಥ ಶ್ರೀ ಎಸ್ ರಾಘವೇಂದ್ರ ಮಾಸ್ಟರ್. ಹೆಸರಲ್ಲೇ ಗುರುಗಳ ಹೆಸರಿದೆ, ಹಾಗಾಗಿ ಅವರ ಮಾತು ನಮಗೆ ಯಾವತ್ತೂ ಕೂಡ ಮಾರ್ಗದರ್ಶನ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ. ಇದನ್ನು
ರವಿರಾಜ್ ಅವರು ನಡೆಸಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ತಾ ಇದ್ದಾರೆ. ತದನಂತರ ಧನ್ಯವಾದ ಸಮರ್ಪಣೆ ಆದ ನಂತರ ತುಂಬಾ ಯುವ ಗಾಯಕ ಆಗಿರ್ತಕ್ಕಂಥ ಶುಭಾಮ್ ಕುಲಾಲ್ ಅವರ ಒಂದು ಸೊಗಸಾದಂತಹ ಒಂದು ಭಕ್ತಿ ಕಾರ್ಮಿಕ ಶಕ್ತಿ ಇರತಕ್ಕಂಥ ಬಬ್ಬು ಸ್ವಾಮಿಯ ಬಗೆಗಿನ ಒಂದು ಸೊಗಸಾದಂತಹ ಒಂದು ಆಡಿಯೋ ಸಾಂಗ್ ರಿಲೀಸ್ ಆಗಲಿಕ್ಕಿದೆ. ಎಲ್ಲ ಗಣ್ಯಾತಿಗಣ್ಯರು ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ಆದ ನಂತರ ಖಂಡಿತವಾಗಲೂ ಈ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡಬೇಕು ಅಂತ ಹೇಳಿ ಅವರ ಮೂಲಕ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡುತ್ತಾ ಇದೀಗ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮವನ್ನು ಅಂತ ಹೇಳಿ ಈ ಮೂಲಕ ವಿನಂತಿ. ಶ್ರೀ ದೈವರಾಜ ಕೋರಲಂಬು ದೇವಸ್ಥಾನ ಸೂಟುಪೇಟೆ ಇಲ್ಲಿನ ವರ್ಷಾವಧಿ ನೇಮೋತ್ಸವದ ಪ್ರಯುಕ್ತ 8ನೇ ವರ್ಷದ ದಾರಿದೀಪ ಅಲಂಕಾರ ಕಾರ್ಯಕ್ರಮ ಮತ್ತು ನಮ್ಮ ವಿಜಯ ಫ್ರೆಂಡ್ಸ್ನ ಸರ್ವ ಸದಸ್ಯರ ಹಾಗೂ ದಾನಿಗಳ ಸಹಕಾರದಲ್ಲಿ ನೃತ್ಯ ಗಾನ ಸಿಂಚನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ್ವಭಾವಿ ಸಭೆಯೊಂದಿಗೆ ಸಂಪನ್ನಗೊಂಡಿದೆ. ಈ ಒಂದು ಸಭಾ ಕಾರ್ಯಕ್ರಮವು ವಿದ್ಯುಕ್ತವಾಗಿ ಸಂಪನ್ನಗೊಳ್ಳಲು ನೆರವು ನೀಡಿದ ಸಹಕರಿಸಿದ ಮಹನೀಯರನ್ನು ಸ್ಮರಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ. ಮೊದಲಿಗೆ ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಅಧ್ಯಕ್ಷೀಯ ನೆಲೆಯಲ್ಲಿ ಸಮಯೋಚಿತವಾದ ಮಾತುಗಳನ್ನಾಡಿ ನಮ್ಮೆಲ್ಲರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ ಶ್ರೀ ದೈವರಾಜ ಕೋರಲಂಬು ದೇವಸ್ಥಾನದ ಗುರಿಕಾರರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಶ್ರೀ ಎಸ್ ರಾಘವೇಂದ್ರ ಮಾಸ್ಟರ್ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮವರೇ ಆದ ಶ್ರೀ ಜಗದೀಶ್ ಚಂದ್ರ ಅಂಚನ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕ್ರೀಡಾ ಅಂಗಣಕಾರರು, ಶ್ರೀಯುತರ ಸಹಕಾರವನ್ನು ಕೂಡ ಸ್ಮರಿಸ್ತಾ ಅವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಶ್ರೀ ಎಸ್ ಸದಾನಂದ, ನಿವೃತ್ತ ಪ್ರಾಂಶುಪಾಲರು, ಸರ್ಕಾರಿ ITI ಮಂಗಳೂರು, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಮನತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಕ್ಕೂ ಬೆಂಬಲವಾಗಿ ನಿಂತಿರುವವರು ನಮ್ಮವರೇ ಶ್ರೀಮತಿ ವೇದಾ ವಿಶ್ವನಾಥ್ ಅವರು. ಅಮ್ಮ, ನಿಮಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಂಡದ ಗೌರವ ಸಲಹೆಗಾರರು ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರುವಂತಹ ಕುಮಾರಿ FPS ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ SP ಇಂಡಸ್ಟ್ರೀಸ್ನ ಮಾಲಕರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಕರಾಗಿರುವಂತಹ ಶ್ರೀ ಎಸ್ ಬಾಬು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ತಮ್ಮಿಂದ ಮತ್ತಷ್ಟು ಭಾಸ್ಕರ್ ವರ್ಕಾಡಿಯಂತಹ ಪ್ರತಿಭೆಗಳು ಬೆಳಕಿಗೆ ಬರಲಿ ಎಂದು ಹಾರೈಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ತಂಡದ ಅಧ್ಯಕ್ಷರಾಗಿ ಕಾರ್ಯಭಾರವನ್ನು ವಹಿಸಿಕೊಂಡ ಮೇಲೆ ಅತ್ಯಂತ ಉತ್ಸಾಹದಿಂದ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇರುವಂತಹ ಶ್ರೀಮತಿ ರೇವತಿ ಲಕ್ಷ್ಮಣ್ ಅವರಿಗೂ ಈ ಸಂದರ್ಭದಲ್ಲಿ ಮನತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಉಪಾಧ್ಯಕ್ಷರಾಗಿರುವ ಶ್ರೀ ರೋಷನ್ ಲೂಯಿಸ್ ಅವರಿಗೂ ಕೂಡ ಒಂದು ಪ್ರೀತಿಯ ಗೆಳೆಯ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣಾಂತರಗಳಿಂದ ಬರಲಾಗದೆ ಶುಭಾಶಯವನ್ನು ಕೋರಿರುವಂತಹ ಶ್ರೀ ಮೋಹನ್ ಎಸ್ ಗೌರವಾಧ್ಯಕ್ಷರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಸಭಾ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಭಾಸ್ಕರ್ ವರ್ಕಾಡಿಯವರು ಹಾಗೆಯೇ ಶ್ರೀ ಶುಭೋದಯ ಎಸ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಕಾರಣಾಂತರಗಳಿಂದ ಬರಲಾಗದೆ ನಮಗೆ ಶುಭಾಶಯವನ್ನು ಕೋರಿರುವಂತಹ ಶ್ರೀ ಪುರುಷೋತ್ತಮ ಉಪ ನಿರೀಕ್ಷಕರು ಪೊಲೀಸ್ CID ಪೊಲೀಸ್ ವಿಭಾಗ, ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂತಹ ಶ್ರೀ ಶಿವಪ್ರಸಾದ್ ಭಟ್ ಅವರಿಗೂ ಕೂಡ ಮನತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶುಭಂ ಬಜಾರ್ ಅವರು ನಮ್ಮ ಕಾರ್ಯಕ್ರಮದ ಪ್ರತಿ ವರ್ಷದ ಕಾರ್ಯಕ್ರಮಕ್ಕೆ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಕೂಡ ಮನತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ವೇದಿಕೆಯನ್ನು, ಈ ದೇವಸ್ಥಾನವನ್ನು ಹಾಗೆ ನಮ್ಮ ಸೂಟರ್ಪೇಟೆಯ ಮುಖ್ಯ ರಸ್ತೆಯನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸರ್ವ ರೀತಿಯ ಸಹಕಾರವನ್ನು ನೀಡಿದವರು ಶ್ರೀ ರಾಘವೇಂದ್ರ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರಾದ ಶ್ರೀ ಉಪೇಂದ್ರ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮ ಸಹಕಾರವನ್ನು ಮುಂದೆ ಕೂಡ ನಿರೀಕ್ಷಿಸುತ್ತೇವೆ. ಅದೇ ರೀತಿ ಆಶೀರ್ವಾದ ಕ್ಯಾಟರರ್ಸ್ನ ಶ್ರೀ ಕಮ್ಮಣ್ಣ ಅವರು ನಮಗೆ ಈ ಎಲ್ಲ ರೋಡ್ ಲೈಟಿಂಗ್ಗೆ ಬೇಕಾದಂತಹ ಎಲ್ಲ
ಕಂಬಗಳನ್ನು ಅಳವಡಿಸೋದಕ್ಕೆ ಅವರು ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಈ ಸಭಾ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಗೈದಂತಹ ಶ್ರೀಮತಿ ಚಂದ್ರಿಕಾ ನಾಗರಾಜ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಅಭಿಮಾನದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಶುಭ ಚಾಲನೆ ನೀಡಿದಂತಹ ಶ್ರೀಮತಿ ಭವಾನಿ ಸುದೇಶ್ ಅವರಿಗೂ ಕೂಡ ನಮ್ಮ ತಂಡದ ಪರವಾಗಿ, ದೇವಸ್ಥಾನದ ಸರ್ವ ಸದಸ್ಯರ ಪರವಾಗಿ ಮನತುಂಬಿದ ಧನ್ಯವಾದಗಳು. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇರುವಂತಹ ಕಲಾವಿದರು, ನಿಮ್ಮೆಲ್ಲರ ಪ್ರದರ್ಶನವನ್ನು ವೀಕ್ಷಿಸುವುದಕ್ಕೆ ಎಲ್ಲ ವೀಕ್ಷಕ ಪ್ರಭುಗಳು ನೀವು ಕಾಯ್ತಾ ಇದ್ದೀರಾ. ನಿಮಗೂ ಕೂಡ ಕಲಾವಿದರೇ ಪ್ರೀತಿಯ ಧನ್ಯವಾದಗಳು ಹಾಗೂ ಶುಭ ಹಾರೈಕೆಗಳು. ಕೊನೆಯದಾಗಿ ಶ್ರೀ ಕ್ಷೇತ್ರ ಕೋರದಬ್ಬು ದೇವಸ್ಥಾನದ ಗುರಿಕಾರರು ಮತ್ತು ಸರ್ವ ಸದಸ್ಯರು ನಮಗೆ ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ನಮ್ಮನ್ನು ಬೆನ್ನು ತಟ್ಟಿ ನಾವಿದ್ದೇವೆ ನಿಮ್ಮ ಜೊತೆಗೆ, ನೀವು ಯಾವುದೇ ರೀತಿಯ ಭಯಪಡದೆ ಮುಂದುವರಿಯಿರಿ ಎಂದು ನಮ್ಮನ್ನು ಸದಾ ಪ್ರೋತ್ಸಾಹಿಸ್ತಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾತನಾಡಲು 5 4 ಮೋದಿ கர்ப்பகுண்டத எதிரு கிராம சேர்ந்து ராஜ்ய சேர்ந்து பத்திரு ஒட்டாது 10 ಸುರುಪು ಬದುದು ಮಡಿಯುದಲು ಅರಿಕೆ ಮಲ್ಪನ ಹೊತ್ತು ಕಲಿಜಿಗದ ಕರಿನಿರಲು ಮಾಜಾದು ಒಂಜಿರೆ ಕರಿಗಂದರು ತನ್ನ ಕಾರ್ಮಿಕದ ಪೂರ್ಣ ತೋಜಾದು ಸಿಂಗಾರದೈತರು ಮೆಲ್ಕುಣ ಸ್ವರ್ಣ ತೊಡಲು ದೈವರಾಜೆ ಬಬ್ಬುಸ್ವಾಮಿ ಊರುಗುದಾತೆ ಮಾರಿಗುದುಂತೆ ಪಂಪಿ ಸೂತ್ರಪತ್ತೊಂದು ಕಷ್ಟ ಅರ್ಕಿದಿ ಕಾಯ ನಿನ್ನ ಪಾದ ನಾಡಿದಾಗ ಜೀಟಿಗೆದ ಬಳ್ಪುಡು ಏಳಿಗೆದ ಎತ್ತರದ ತಾಗಿ ತೋಜಾದು ಬಂಗದ ಉಳಿದ ಹೂವು ನಾಲೈದ ನಾಲ ನುಡಿಟ್ಟು ಮಾಜಾದು ಮೆಲ್ಕುನ ಗಗ್ಗರ ಜುಂಪುಡೆ ಗೇರು ಮೆಲ್ಕುನ ತೂವ ಸತ್ಯ ಮಣ್ಣದ ಸಾರ ಉಡಲ ಉಜ್ಜಾಲಡು ನಿಚ್ಚೊಲ ಮೆರಕಿನ ಬಬ್ಬುಸ್ವಾಮಿ ಇಡಕು ಅಡ್ಡ ಹುರಿದು ಆಜಿಸಾಲು ಅಚ್ಚರದ ಅರ್ಪಣೆ.
ಸೊ ಜೋಗ್ಲೆನ ಡ್ಯಾನ್ಸ್ ಏತ್ ಜೋರು ಎತ್ತ ಜೋರು ಮಾತೆಲ್ಲ ತಾಟಿದ ಸ್ವರ ಮಾತೊಂದುಲ್ಲ ನಿಜನ ಜೋರಾಯಿನ ತಾಟಿದ ಮುಖಾಂತರ ನೈವೇದ್ಯಕ್ಕೆ ವೆಲ್ಕಮ್ ಮಾಡ್ಕೊಂಡುಲ್ಲ ಭಾಗ್ಯ ಅಂಜನೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾದ ಶ್ರೀ ಶುಭೋದಯ ಎಸ್ ಮೇಲೆ ಮಾನನಿಗೆ ಬಂದಿದೆ. So so thank you so much in the Baradu. So next the beautiful performance Goskara Baradandu ಏನು ಬಂದಾಗ ಆರಾಧ್ಯ ಬೇರೆ ಬರದು ಭಾರಿ ಬರ್ಲದ ಭರತನಾಟ್ಯ ಡ್ರೆಸ್ ಮಾಡಿದ್ದೇವೆ. ಸೊ ತಾತ ನಲಿಪರಂದು ಈಗ ಮಾತೆಲ್ಲ ತೂಕ ಬರ ಹೋಗಿದ ಜೋದ ತಾಕಡಿ ಎತ್ಕೊಳ್ಗ ಆರಾಧ್ಯ ಆನ್ ದ ಸ್ಟೇಜ್. ಥ್ಯಾಂಕ್ ಯು. ಬರ್ತಾ ಇದ್ದಾರೆ ನಾವು ಮುಂದೆ
ದಕ್ಷ ಹಾಗೂ ಸೇವಂತ್ ಸೊ ಜೋರ್ದಾರ್ ತಾಟಿ ಎದುರುಗ ದಕ್ಷ ಅಂಡ್ ಸೇವಂತ್ ಗ್ರೂಪ್ ಆನ್ ದ ಸ್ಟೇಜ್ ಮುಗಿದ ತಾಟಿ ಮಾತೆಲ್ಲ ಕುಮಾರ್ Yes, what a Jordan 30 so Mari Murlida dance. ಶಿವನ ನೃತ್ಯ ರೂಪಕ ನೀವೆಲ್ಲರೂ ನೋಡಿರ್ಬೋದು ಐಟ್ ಬಾರಿ ಒಂಚಿ ಪುರ್ಲದ ರೂಪಕ ಬಂದಾಗ ಒಂಚಿ ಕಾಲ ಭೈರವ ಒಕ್ಕೊಂಚಿ ನೀಲಕಂಠ ಒಕ್ಕೊಂಚಿ ತಾಂಡವ ಬಾರಿ ಪುರ್ಲದ ನೃತ್ಯ ರೂಪಕ ಈ ಮೂಜಿ ನೃತ್ಯ ರೂಪಕನು ಒಂಚೆ ಡ್ಯಾನ್ಸ್ ತೋಚ್ ಬಾರಿ ಬರೋದಿಲ್ಲ ಕಾನ್ಫಿಡೆಂಟ್ ಗೈಸ್ ಕ್ರೂ ಸೂಟರ್ಪೇಟೆ ಬಾರಿ ಪುರ್ಲದ ಒಂಜಿ ಡ್ಯಾನ್ಸ್ ಕ್ರೂ ಏತೋ ಶೋಸ್ ಕೊಡ್ತೀನ ಬಾರಿ ಪುಗರ್ತೆದ ಒಂಜಿ ಡ್ಯಾನ್ಸ್ ಕ್ರೂ ಮೋಗಿದ ತಾಟಿನ ನಮ್ಮ ಎದ್ವರ್ಗ confident guys dance crew Sudharpeti on the stage. Jordan Tati, everyone make some noise. Yes, pudara Jordan Tati. Chalana dubuda dancer chi podula Vaishnavi ver barduleru chi bari purluda dancer anchana costume la bari purludu so idarigoskara elliya bala barandu so little Jordan Tati na vaitkunga
ವೆರಿ ಗುಡ್ ಕೂಡ ಜೋರ್ದ ತಾಳಿ ಮಾಡಿ ಬಾರಿ ಬರ್ಲದ ಡ್ಯಾನ್ಸ್ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲು ತಾನೆ ಸೊ ಇಲ್ಲಿಯ ನೆನಪದ ಕಾರಣಕ್ಕೆ ವೇದ ವಿಶ್ವನಾಥ್ ಮಾವ ಮೇರೆ ಕೋರದ ಕೇರಳದ ಜೋರ್ದ ತಾಳಿ ಮಾಡಿ ಬ್ಯೂಟಿ